ಮಧ್ಯಾಹ್ನ ನೀವು ಮಾಡ್ತಿದ್ರಿ ಕ್ರಿಶ್ಚಿಯನ್ ಕಮ್ಯುನಿಟಿ, ರಾತ್ರಿ ಊಟ ಕೊಡೋರು ಮುಸ್ಲಿಂ ಕಮ್ಯುನಿಟಿ ಅನ್ಸುತ್ತೆ, ಎಮ್ ಫ್ರೆಂಡ್ಸ್ ಸರಿ ಅಲ್ವಾ? ಸರಿ ಚೆನ್ನಾಗಿದೆ ಅದು ನೋಡಿ ಸರ್. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಮ್ ಫ್ರೆಂಡ್ಸ್ ಅಂತ, ಅದು ಮೋಸ್ಟ್ಲಿ ಸಮ್ ಮುಸ್ಲಿಂ ಆರ್ಗನೈಸೇಷನ್ ಯುನೈಟೆಡ್ ಒನ್ ಫೋರಮ್ ಅದಕ್ಕೆ ಒಟ್ಟಿಗೆ ಬಂದು ಮಾಡ್ತಾರೆ. ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಬ್ರೇಕ್ಫಾಸ್ಟ್ ಯಾರು ಹಿಂದೂ ಕಮ್ಯುನಿಟಿ ಮಾಡ್ತಾರೆ ನೋಡಿ, ಹಸಿವೆ ಆಗುವುದು ಬಡವರಿಗೆ, ಕೊಡುವವರು ನಿಜವಾಗಿ ದೇವರು. ಕೊಡುವ ಮುಖಾಂತರ ಮಾಧ್ಯಮ ಬೇರೆ ಬೇರೆ ಆಗಬಾರ್ದು. ನಾವು ಕ್ರಿಶ್ಚಿಯನ್ ಆಗಿರ್ಬಾರ್ದು, ಎಮ್ ಫ್ರೆಂಡ್ಸ್ ಮುಸ್ಲಿಮ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಕೊಡುವವರು ಕ್ರಿಶ್ಚಿಯನ್ ಹಿಂದೂ ಆಗಿರ್ಬೋದು. ದಿಸ್ ಈಸ್ ದ ರಿಯಲ್ ಟೆಂಪಲ್, ದಿಸ್ ಈಸ್ ಅವರ್ ರಿಯಲ್ ವರ್ಷಿಪ್, ದಿಸ್ ಈಸ್ ಅವರ್ ರಿಯಲ್ ರಿಲಿಜನ್. ಒಳ್ಳೆ ಕೆಲಸ ಮಾಡುವಾಗ ಒಂದು ಹಸಿದವರು ಯಾರು ಅಂತ ಮುಸ್ಲಿಮರಿಗೆ ಸಹ ಹಸಿವೆ ಆಗ್ತದೆ, ಹಿಂದೂಗೆ ಹಸಿವೆ ಆಗ್ತದೆ, ಕ್ರಿಶ್ಚಿಯನ್ಗೆ ಹಸಿವೆ ಆಗಿದೆ. ಹೊಟ್ಟೆಗೆ ಹಸಿವೆ ಆಗೋದು, ಅದಕ್ಕೊಂದು ಕೊಡುವುದು ನಮಗೆ ಒಂದು ಮನುಷ್ಯತನ. ಅದರಲ್ಲಿ ಏನು ರಿಲಿಜನ್ ಇಲ್ಲ. ಮತ್ತು ಇದು ಎಲ್ಲ ಕೆಲಸ ಮಾಡುವಾಗ ನಾವು ನಿಜವಾಗಿ ದೇವರ ಮಕ್ಕಳ ಹಾಗೆ ಮಾಡುವುದು. ಇದರ ಸ್ಫೂರ್ತಿ ಎಲ್ಲ ರಿಸೋರ್ಸ್ ನಮಗೆ ಬರುವುದು ದೇವರಿಂದ. ನಾವು ವಿ ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ಸ್. ಯುವರ್ ಥಾಟ್ಸ್ ಬಿಕಮ್ ಯುವರ್ ವರ್ಡ್ಸ್ ಆ್ಯಂಡ್ ಯುವರ್ ವರ್ಡ್ಸ್ ಬಿಕಮ್ ಆ್ಯಕ್ಷನ್. ನಮಗೆ ಏನೋ ಒಂದು ಒಳ್ಳೆ ಮಾಡಲಿಕ್ಕಿದ್ದರೆ, ನಮ್ಮ ಲೈಫ್ನಲ್ಲಿ ಸುಧಾರಣೆ ಮಾಡಲಿಕ್ಕಿದ್ದರೆ, ಅದೊಂದು ಬರೀ ಆಲೋಚನೆ ತಲೆಯಲ್ಲಿ ಇಡುವುದಲ್ಲ, ಅದನ್ನು ಬರೆದು ಸಾಧ್ಯವಾದರೆ ಲ್ಯಾಮಿನೇಟ್ ಮಾಡಿ ಒಂದು ಪ್ರಾಮಿನೆಂಟ್ ಜಾಗದಲ್ಲಿ ಇಡಬೇಕು. ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅದನ್ನು ನೋಡಬೇಕು. ಯಾಕಂದರೆ ಯು ಬಿಕಮ್ ಡೈಲಿ ಕಾನ್ಷಿಯಸ್ ಆಫ್ ದ್ಯಾಟ್ ಆ್ಯಂಡ್ ಯು ಸ್ಟಾರ್ಟ್ ವರ್ಕಿಂಗ್ ಫಾರ್ ದ್ಯಾಟ್ ಟಿಲ್ ಮೈ ಲಾಸ್ಟ್ ಬ್ರೆತ್. ವಿಲ್ ಸ್ಟಾರ್ಟ್ ಕೀಪ್ ಡೂಯಿಂಗ್ ದ ಗುಡ್ ಥಿಂಗ್ಸ್ ಫಾರ್ ಆಲ್ ಕಮ್ಯುನಿಟಿ, ಫಾರ್ ದ ಪುವರ್ ಆ್ಯಂಡ್ ದ ನೀಡಿ, ಫಾರ್ ದ ಲೀಸ್ಟ್ ಆ್ಯಂಡ್ ದ ಲಾಸ್ಟ್. ಅದು ಮಾಡೋದ್ರಿಂದ ಅದರೆಲ್ಲ ಕ್ರೆಡಿಟ್ ಗ್ಲೋರಿ ನಮಗೆಲ್ಲ, ನಮ್ಮ ಸೃಷ್ಟಿಕ ದೇವರಿಗೆ. ಅವರು ಕೊಟ್ಟಂದು ನಾವು ಪಾಸ್ ಆನ್ ಮಾಡೋದು. ಯಾಕಂದರೆ ನಮ್ಮ ಹತ್ರ ಇಲ್ಲದ್ರೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಚಾರಿಟಿ ಮಾಡೋದು ಎಲ್ಲ ಸೋಷಲ್ ವರ್ಕ್ ಮಾಡ್ತಾರೆ. ಎಲ್ಲರೂ ಎಣಿಸ್ತಾರೆ ಅವ್ರಿಗೆ ಅದಕ್ಕೆ ಹಣ ಬೇಕು, ಅವರ ಹತ್ರ ಹಣ ಉಂಟು, ಅವರು ಶ್ರೀಮಂತರು ಅಂತ. ಅಗತ್ಯವಿಲ್ಲ. ಎನಿಬಡಿ ಕ್ಯಾನ್ ಡೂ ಚಾರಿಟಿ. ಇದರ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಫುಡ್ ಸರ್ವಿಸ್ ಮಾಡಲಿಕ್ಕೆ ಬಿಜೆಯಿಂದ ಇಬ್ಬರು ಮಹಿಳೆಯರು ಬರ್ತಾರೆ. 1-2 ಗಂಟೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವರು ಚೆನ್ನಾಗಿ ಗ್ಲೌಸ್ ಹಾಕಿ ಈ ಫುಡ್ ಸರ್ವಿಸ್ ಮಾಡ್ತಾರೆ. ದಟ್ಸ್ ಎ ಬಿಗ್ ಸರ್ವಿಸ್. ಎಸ್, ಇಟ್ಸ್ ಎ ವೆರಿ ಗುಡ್ ಸರ್ವಿಸ್. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತು ನಮ್ಮ ಜೊತೆ ಮಹಾದಾನಿಯೊಬ್ಬರು ಇದ್ದಾರೆ. 12 ವರ್ಷದ ಹಿಂದೆ ಇವರು ವೆನ್ಲಾಕ್ ಆಸ್ಪತ್ರೆಗೆ ತಿಂಗಳಿಗೆ 3 ಲಕ್ಷ ರೂಪಾಯಿಯ ಡೊನೇಷನ್ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಬಹಳ ವೈರಲ್ ಆಗಿದ್ದು ನಿಮಗೆ ಈಗ ನೆನಪಿರಬಹುದು. ಸೊ ನಾವು ಓದಿ ತುಂಬ ಇಂಪ್ರೆಸ್ ಆಗಿದ್ವಿ ನಮ್ಮದೇ ಪತ್ರಿಕೆಯಲ್ಲಿ. ಆಗ ಇವರನ್ನು ನಾವು ಭೇಟಿ ಮಾಡಬೇಕು, ಮಾತನಾಡಿಸ್ಬೇಕು, ಇದೇನಿದು ಹಿನ್ನೆಲೆ, ಇದೇನಿದು ಚಿಂತನೆ ಅಂತೆಲ್ಲ ತಿಳಿಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಇವತ್ತು ಅವರು ನಮಗೆ ಸಿಕ್ಕಿದ್ದಾರೆ. ಜೋಸೆಫ್ ಮೆನೆಜಿಸ್ ಅವರು. ಸರ್ ನಮಸ್ತೆ. ನಮಸ್ತೆ ಅವಿನಾಶ್. ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾವು ಸೌಖ್ಯವಾಗಿದ್ದೇನೆ. ಮತ್ತು ನಿಮ್ಮ ಹತ್ರ ಮತ್ತು ನಾವು ವೀಕ್ಷಕರ ಒಂದು ವಿನಂತಿ ಇರುತ್ತೇನೆ. ಯಾಕೆಂದರೆ ನಾನು ಆಲ್ಮೋಸ್ಟ್ 45 ವರ್ಷ ನಂತರ ನಾನು ಕನ್ನಡದಲ್ಲಿ ಮಾತಾಡುವುದು. ಅದರಲ್ಲಿ ಮಾತಾಡುವುದರಲ್ಲಿ ಏನು ಹೆಚ್ಚು ಕಡಿಮೆ ಇದ್ದರೆ ಅದು ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ನನಗಷ್ಟು ಚೆನ್ನಾಗಿ ಕನ್ನಡ ಬರುವುದಿಲ್ಲ, ಆದರೆ ಪ್ರಯತ್ನಿಸ್ತೇನೆ. ನಿಮ್ಮ ಎಲ್ಲ ಕ್ವೆಶನ್ಗೆ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. 4-5 ಸಲ ಭೇಟಿ ಆದಾಗಲೂ ನಿಮಗೆ ಕನ್ನಡ ಬರಲ್ಲ ಅಂತ ನನಗೆ ಅನಿಸ್ಲೇ ಇಲ್ಲ ಸರ್. ಎಲ್ಲಿದ್ರಿ ನೀವು ಇಷ್ಟು ವರ್ಷ? ನಾವು ಬಾಂಬೆಯಲ್ಲಿದ್ದು. ನಾನು ಸಾಧಾರಣ ಒಂದು 12th ಸ್ಟ್ಯಾಂಡರ್ಡ್ ಆದ ಮೇಲೆ ಊರು ಬಿಟ್ಟದ್ದು. ಎಲ್ಲ ಬಾಂಬೆ ಹೋಗಿ ಸೆಟ್ಲ್ ಆದದ್ದು, ಬಾಂಬೆಯಲ್ಲಿ ಮಲಾಡ್ನಲ್ಲಿ. ಆನಂತರ ಇತ್ತೀಚೆಗೆ ಅಂದರೆ 2022ನಲ್ಲಿ ನಾನು ವಾಪಸ್ ಸಾಸ್ತಾನಿಗೆ ಬಂದೆ, ಒಂದು ಮನೆ ಕಟ್ಟಲಿಕ್ಕೆ ಅಂತ. 2024 ಜಾನ್ವರಿಯಿಂದ ನಾನು ಸಾಸ್ತಾನದಲ್ಲಿ ಸೆಟ್ಲ್ ಆಗಿದ್ದೇನೆ. ಆದರೆ ನಾನು ಸಾಸ್ತಾನವರಲ್ಲ. ನಾನು ಒರಿಜಿನಲಿ ಫ್ರಮ್ ಬಂಟ್ವಾಳ, ಲೊರೆಟೊ. ಸ್ಟಡಿಡ್ ಇನ್ ದೀಪಿಕಾ ಹೈಸ್ಕೂಲ್, ಬಂಟ್ವಾಳ, ಮೊಡಂಕ ಮತ್ತು ಸೈಂಟ್ ಅಲೋಷಿಯಸ್ ಕಾಲೇಜ್. ಅಂದರೆ ಆಲ್ಮೋಸ್ಟ್ 45 ಇಯರ್ಸ್ನಲ್ಲಿ ನಮ್ಮ ಒಂದು ಕನ್ನಡದಲ್ಲಿ ಸಂಭಾಷಣೆ ಮಾಡುವ ಒಂದು ಸಂದರ್ಭ ಸಿಗಲಿಲ್ಲ. ಬಾಂಬೆಯಲ್ಲಿ ಹಿಂದಿ, ಇಂಗ್ಲೀಷೇ ನಮ್ಮ ಎಲ್ಲ ಕಾಮನ್ ಲ್ಯಾಂಗ್ವೇಜ್. ಓಕೆ. ಸೊ ಮೂಲತಃ ನೀವು ದಕ್ಷಿಣ ಕನ್ನಡದವರು, ಈಗ ಉಡುಪಿ ಜಿಲ್ಲೆಯಲ್ಲಿ ಸೆಟ್ಲ್ ಆಗಿದ್ದೀರಿ. ಎಸ್. ಯಾಕೆ ಇಲ್ಲೇ ಇರ್ಬೋದಿತ್ತ ಅಂತ? ಅದು ಸರಿ. ಯಾಕಂದರೆ ನಾವು ಲೊರೆಟ್, ನಿಮಗೆ ಗೊತ್ತಿದ್ದರೆ ಲೊರೆಟ್ ಗುಡ್ಡಗಾಡಿನ ಪ್ರದೇಶ. ಅಲ್ಲಿ ಒಂದು ನೀರಿದ್ದೊಂದು ಸರಿ ವ್ಯವಸ್ಥೆ ಇರುವುದಿಲ್ಲ, ನೀರಿನ ಶಾರ್ಟೇಜ್ ಇರುತ್ತದೆ. ಮತ್ತು ಆ ಕಡೆ ಅದು ನೋಡುವಾಗ ಈಗ ಹೇಗೆ ಮೈಸೂರಿನಲ್ಲಿ ಇದ್ದ ಹಾಗೆ ಈಗ ಕುಂದಾಪುರದಲ್ಲಿ ಎಲ್ಲ ಲೆವೆಲ್ ಒಳ್ಳೆ ಚೆನ್ನಾಗಿ ಜಾಗ ಇರ್ತದೆ, ಲೆವೆಲ್ ಜಾಗ ಇರ್ತದೆ ಮತ್ತು ತುಂಬ ನೀರಿದ್ದು ವ್ಯವಸ್ಥೆ ಇರ್ತದೆ. ನಂದು ಒಂದು ಕಾನ್ಸೆಪ್ಟ್ ಇದ್ದು, ವೆರ್ ಎವರ್ ದರ್ ಇಸ್ ಅಬಂಡೆನ್ಸ್ ಆಫ್ ವಾಟರ್
ನನಗೆ ಅಲ್ಲಿ ಸೆಟ್ಲ್ ಆಗಬೇಕಂತ. ಅದಕ್ಕೋಸ್ಕರ ಆ ಜಾಗ ನನಗೆ ತುಂಬ ಇಚ್ಛೆ ಆಯಿತು. ಅದಕ್ಕೋಸ್ಕರ ಅಲ್ಲೇ ಒಂದು ಜಾಗ ತೆಗೆದುಕೊಂಡು ಇವಾಗೊಂದು ಮನೆ ಕಟ್ಟಿದ್ದೇವೆ ಅಲ್ಲಿ. ಫ್ಯಾಂಟಾಸ್ಟಿಕ್ ಸರ್. ನಿಮ್ಮನ್ನು ಒಂದು ಮಾತಾಡಿಸಿ ಭಾಳ ತುಂಬ ತುಂಬ ಖುಷಿ ಆಗ್ತಿದೆ. ಯಾಕೆಂತಂದರೆ ದಾನಿಗಳು, ನಾನು ನಿಮ್ಮನ್ನು ನೀವು ಆ್ಯಕ್ಚುಲಿ ನನ್ನ ಫೋನ್ ನೋಡಿದರೆ ನಿಮ್ಮ ಹೆಸರಿನ ಮುಂದೆ ಗ್ರೇಟ್ ಡೋನರ್ ಅಂತ ಸೇವ್ ಓ ಮೈ ಗಾಡ್. ಅಲ್ಲ ನಿಜ, ಐ ಆಮ್ ನಾಟ್ ಎ ಗ್ರೇಟ್ ಮ್ಯಾನ್, ಐ ಆಮ್ ಎ ವೆರಿ ಆರ್ಡಿನರಿ ಪರ್ಸನ್. ದೇವರ ದಯೆಯಿಂದ ನಾವು ಚಿಕ್ಕ ಚಿಕ್ಕ ಕೆಲಸ ಮಾಡ್ತೇವೆ, ಅದು ಅವರದ್ದೇ ಆಶೀರ್ವಾದ. ಅಲ್ಲ ನಿಜಕ್ಕೂ ಅಂದರೆ ಜನರೆಲ್ಲರೂ ಕೂಡ ಆರ್ಡಿನರಿಯೇ, ಬಟ್ ದೇ ಬಿಕಮ್ ಎಕ್ಸ್ಟ್ರಾರ್ಡಿನರಿ ಬಿಕಾಸ್ ಆಫ್ ದರ್ ಎಕ್ಸ್ಟ್ರಾರ್ಡಿನರಿ ವರ್ಕ್ಸ್. ವೆರಿ ಟ್ರೂ, ವೆರಿ ಟ್ರೂ. ಅಷ್ಟೇ. ಸೊ ದಟ್ಸ್ ವೈ ಟು ಮೀ ಇನ್ ಮೈ ಐಸ್ ಯು ಆರ್ ಎ ಗ್ರೇಟ್ ಡೋನರ್. ಸೊ ದಟ್ಸ್ ವೈ ಇನ್ ಮೈ ಫೋನ್ ಐ ಹ್ಯಾವ್ ಸೇವ್ಡ್ ಯುವರ್ ನೇಮ್ ಆ್ಯಂಡ್ ಇನ್ ಫ್ರಂಟ್ ಆಫ್ ದಟ್ ಗ್ರೇಟ್ ಡೋನರ್ ಅಂತ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಯು ವಾಂಟ್ ಟು ಸಿ? ಐ ಬಿಲೀವ್. ಇಲ್ಲ ನಿಜ. ಮತ್ತೆ ವೀಕ್ಷಕರು ಎಲ್ಲ ಬರೀ ಬೊಗಳೆ ಬಿಡ್ತಿದ್ದಾರೆ, ಎಲ್ಲ ಸುಳ್ಳು ಅಂತೆಲ್ಲ ಅಂದ್ಕೊಳ್ಬಾರ್ದಲ್ಲ, ಅದನ್ನು ತೋರಿಸಿ ಬಿಡುವ ಸರ್. ಈಗಲೇ ನೋಡಿ ಜೋಸೆಫ್ ಮ್ಯಾನೇಜರ್ಸ್ ಗ್ರೇಟ್ ಡೋನರ್ ಅಂತ. ಹೀಗೆ ನಿಮ್ಮನ್ನು ನಾನು ಮೀಟ್ ಆದದ್ದು ಬ್ರಹ್ಮಾವರದಲ್ಲಿ. ನೀವು ಒಂದು ಶೋ ಕಂಡಕ್ಟ್ ಮಾಡ್ತೀರಲ್ಲ, ನೀವೊಂದು ಮಾತಾಡುವ ಸ್ಟೈಲ್, ನಿಮ್ಮ ಆ ಸಿಂಗಿಂಗ್ ಬಗ್ಗೆ ನಿಮ್ಮ ನಾಲೆಜ್, ನಿಮ್ಮ ಜನರಲ್ ನಾಲೆಜ್, ಅದನ್ನೆಲ್ಲ ನೋಡಿ ನೀವೊಂದು ಆ ಪ್ರೋಗ್ರಾಮ್ ಮ್ಯಾನೇಜ್ ಮಾಡೋ ನೋಡಿ ನಮಗೆ ತುಂಬ ಖುಷಿಯಾಯಿತು. ನನಗೆ ಗೊತ್ತಿರಲಿಲ್ಲ ನೀವು ಅವಿನಾಶ್ ವಾರ್ತಾಭಾರತಿಯವರು, ಒಂದು ದಿವಸ ನೀವು ಭೇಟಿಯಾಗ್ತೇವೆ ಅಂತ. ಆದರೆ ಐ ಆಲ್ವೇಸ್ ಅಡ್ಮೈರ್ ದ ಗುಡ್ ಥಿಂಗ್ಸ್. ನೀವು ಚೆನ್ನಾಗಿ ಆ ಒಂದು ಶೋ ಕಂಪೇರ್ ಮಾಡಿದಲ್ಲ, ಕಂಪೇರ್ ತುಂಬ ಜನ ಮಾಡ್ತಾರೆ, ಅದು ಇಟ್ ವಾಸ್ ನ್ಯಾಚುರಲಿ, ಇಟ್ ವಾಸ್ ಫ್ಲೋಯಿಂಗ್ ಔಟ್ ಫ್ರಮ್ ಯು. ಮತ್ತು ನಿಮಗೆ ಬೇರೆ ಬೇರೆ ಒಂದು ಆರ್ಟಿಸ್ಟ ಬಗ್ಗೆ ಒಂದು ನಾಲೆಜ್. ನಿಜವಾಗಿ ಆ ದಿವಸ ಒಂದು ಆ ಜಡ್ಜ್ ಇದ್ದಾರೆ, ಅವರ ಹೆಸರೆಂತ? ಯಶವಂತ್ ಅಂತ. ಯಶವಂತ್ ಅಂತ ಅಲ್ಲ, ಕನ್ನಡಿಗ ಯಶವಂತ್ ಅಂತ. ಆಮೇಲೆ ಇನ್ನೊಬ್ರು ಫಾದರ್ ಅಲ್ಲ ಮತ್ತೊಬ್ಬರು ಯಶವಂತ್. ಅವರದೊಂದು ನಾಲೆಜ್ ಮಿಗುಸಿನ ಬಗ್ಗೆ ನೋಡಿ ನನಗೆ ತಲೆ ಕೆಟ್ಟು ಹೋಯಿತು. ಅಂದರೆ ಇಷ್ಟು ಇಂಟ್ರೆಸ್ಟಿಂಗ್ ಕಂಪ್ಲೀಟ್ ನಾಲೆಜ್ ಅಂತ. I really admire the talents in other people. Thank you so much. Though I am not a talented person. Thank you. Thanks for your compliment. So let's come back to the point. ಈಗ ನಾವು ನಿಜವಾಗಿ ನಿಮ್ಮ ಫಿಲಾಂಥ್ರೋಪಿ ಬಗ್ಗೆ ಮಾತಾಡಬೇಕು ಸರ್. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೇನೆ. ವೆನ್ಲಾಕ್ ಆಸ್ಪತ್ರೆಗೆ 2024ನೇ ಇಸ್ವಿ ಇಂದ ನೀವು ಅಂದರೆ ನಿಮ್ಮ ಫ್ಯಾಮಿಲಿ ವೆನ್ಲಾಕ್ ಆಸ್ಪತ್ರೆಗೆ ಪ್ರತಿನಿತ್ಯ ಊಟವನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಿ. ಯಾರು ಬೇಕಿದ್ರೂ ಬಂದು ಊಟ ಮಾಡಬಹುದು. ದಿನಕ್ಕೆ 10,000 ರೂಪಾಯಿ ಡೊನೇಷನ್ ಕೊಡ್ತಾರೆ. ಸರಿ. ಅಂದರೆ ತಿಂಗಳಿಗೆ 3 ಲಕ್ಷ ರೂಪಾಯಿ. ಸರಿ ಸರಿ. ಏನಿದು ಕಲ್ಪನೆ, ಯಾಕಾಗಿ, ಹೇಗಾಯಿತು? ಅದು ನಿಜವಾಗ್ಲೂ ನನ್ನ ಯೋಚನೆ ಸಹ ಅಲ್ಲ, ಅದು ಒಂದು ಸ್ಪೊಂಟೇನಿಯಸ್ಲಿ ಆಯಿತು. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಇಲ್ಲಿ ಶಾಸ್ತ್ರದಲ್ಲಿ ಇರುವಾಗ ನನ್ನ ಒಂದು ಮಗ ಇದ್ದಾನೆ, ಮತ್ತು ಮಗನ ಹೆಂಡತಿ ಸೊಸೆ ಅಂತ ಹೇಳ್ತಾರೆ ಸೊಸೆ, ಮತ್ತು ನನ್ನ ವೈಫ್, ಮತ್ತು 2 ನನಗೆ ಮೊಮ್ಮಕ್ಕಳಿದ್ದಾರೆ. 2024ನಲ್ಲಿ ಆವಾಗ ನನ್ನ ದೊಡ್ಡ ಮೊಮ್ಮಗ ನೇತನ್ ಅಂತ, ಚಿಕ್ಕವನು ಜೇಸನ್ ಅಂತ. ದೊಡ್ಡವನು ಸಾಧಾರಣ 4 ವರ್ಷ 10 ತಿಂಗಳವನಿಗೆ. ಅವನು ನಮ್ಮೊಟ್ಟಿಗೆ ಮಲಗುವುದು, ಚಿಕ್ಕವನು ತಾಯಿ ಒಟ್ಟಿಗೆ ಮಲಗ್ತಾನೆ. ಬೆಳಿಗ್ಗೆ ಆ ನೇತನನ್ನು ಎಬ್ಬಿಸಿ ಅವನೆಲ್ಲ ರೆಡಿ ಮಾಡೋದು, ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಮಾಡೋದು ನಾನು. ಆ ಒಂದು ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಅವನು ನಿದ್ದೆಯಲ್ಲಿ ಇದ್ದಾನೆ. ನಿದ್ದೆಯಿಂದ ಎದ್ದ ತಕ್ಷಣ ಒಂದು ಎಂತ ಹೇಳಿದ ಗೊತ್ತುಂಟ? ಅಬ್ಬ ಅಂದರೆ ಅಜ್ಜ ಅಂತ ಕೊಂಕಣಿಯಲ್ಲಿ. ವಿ ಶುಡ್ ಫೀಡ್ ದ ಪುವರ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದೆಮ್ 1 ವಾಕಿಂಗ್ ಸ್ಟಿಕ್ ಅಂತ. ನನಗೆ ತುಂಬ ಆಶ್ಚರ್ಯ ಆಯಿತು. ನಾನಂತ ಅವನಿಗೆ ಹೇಳಿದೆ, ವಾಕಿಂಗ್ ಸ್ಟಿಕ್ ಯಾಕೆ ಅಂತ ಕೇಳಿದೆ. ಅವರು ಹೇಳಿದ, ಅಜ್ಜ, ಇವರು ಬಡವರು, ಯಾರು ಊಟ ಎಲ್ಲ ಮಾಡುವುದಿಲ್ಲಲ್ಲ, ಅವರಿಗೆ ನಡೆಯಲಿಕ್ಕೆ ತಾಕತ್ತಿರುವುದಿಲ್ಲ, ಅದಕ್ಕೋಸ್ಕರ ಅವರಿಗೆ ಒಂದು ಸ್ಟ್ರೆಂತಿಗೋಸ್ಕರ, ಬಲಕ್ಕೋಸ್ಕರ ಒಂದು ಬೆತ್ತ ಕೊಡಬೇಕು ಮತ್ತು ತಿನ್ನಲಿಕ್ಕೆ ಊಟ ಕೊಡಬೇಕಂತ. ನಾನು ಅವನಿಗೆ ಕೇಳಿದೆ, ಬರುವ ತಿಂಗಳು ಅಂದರೆ ಡಿಸೆಂಬರ್ 14ಗೆ ಅವನದು 5th ಬರ್ಡೇ ಇತ್ತು. ನಾವು ಅವನ 5th ಬರ್ಡೇ ಒಂದು ಗ್ರ್ಯಾಂಡ್ ಮಾಡಬೇಕಂತ ಯೋಚನೆ ಇತ್ತು, ಅದು ಅವನಿಗೆ ಗೊತ್ತುಂಟು. ನಾನು ಅವನಿಗೆ ಪ್ರಶ್ನಿಸಿದೆ, ನೆಕ್ಸ್ಟ್ ಮಂತ್ ನಿಮ್ಮ ಬರ್ಡೇ ಉಂಟಲ್ಲ, ಆನ್ ಯ ಬರ್ಡೇ ಡು ಯು ವಾಂಟ್ ಟು ಫೀಡ್ ದ ಪೂವರ್ ಅಂತ. ಅವರಂತೇಳಿ 100% ಎಲ್ಲ ಬಡವರಿಗೆ ಊಟ ಕೊಡಬೇಕು. ನಾಟ್ ಓನ್ಲಿ ದ್ಯಾಟ್, ಈವನ್ ನನ್ನ ಬರ್ಡೇ ಕೇಕ್ ಉಂಟಲ್ಲ, ಅದು ಸಂಪೂರ್ಣ ಅವರಿಗೆ ಕೊಡಬೇಕು, ನನಗೆ 1 ಟೀ ಸ್ಪೂನ್ ಅಂತ ಮಾತ್ರ ನನಗೆ ಇಟ್ಟರೆ ಸಾಕು ಅಂತ ಹೇಳಿದರು. ಸಮಥಿಂಗ್ ಸ್ಟ್ರೇಂಜ್ ಥಿಂಗ್ ಹ್ಯಾಪನ್ಸ್. ಒಂದು ಚಿಕ್ಕ ಮಗು 4.5 ವರ್ಷದ ನಿದ್ದೆಯಿಂದ ಎದ್ದು, ಅದಕ್ಕೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ, ನಾವು ಯಾವತ್ತೂ ಈ ಬಗ್ಗೆ ನಮ್ಮ ಮನೆಯಲ್ಲಿ ಡಿಸ್ಕಷನ್ ಮಾಡಲಿಲ್ಲ, ನನ್ನ ಮನಸ್ಸಿನಲ್ಲಿ ಅಂಥ ಥಾಟ್ಸ ಇರಲಿಲ್ಲ. ಒಂದು ಡೈರೆಕ್ಟ್ ಹೇಳ್ತಾನೆ, ವಿ ಹ್ಯಾವ್ ಟು ಫೀಡ್ ದ ಪುವರ್. ನಾನು ನಿಜವಾಗಿ ಇದು ಒಂದು ದೇವರ ಧ್ವನಿ ಅಂತ ಅನಿಸಿದೆ ನನಗೆ. ಆದರೆ ನನ್ನ ಹತ್ರ ಅಷ್ಟು ಕರೇಜ್ ಇರಲಿಲ್ಲ.
ಮತ್ತು ಆ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿ ಮತ್ತು ಮೊದಲು ನನ್ನ ಮಗನ ಹತ್ರ ನಾನು ಡಿಸ್ಕಸ್ ಮಾಡಿದೆ. ಅವರ್ ಥಿಂಕಿಂಗ್ ಪ್ಯಾಟರ್ನ್ ಇಸ್ ಸೇಮ್. ಯಾಕಂದರೆ ಹೆಂಡತಿ ಮಕ್ಕಳಲ್ಲಿ ಅವರ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಅಷ್ಟು ಕರೇಜ್ ಬರಲಿಲ್ಲ. ನಾನು ಈ ಮಂಗಳೂರಿನಲ್ಲಿ ಕಾಸರಗೋಡಿನಲ್ಲಿ ಸ್ನೇಹಾಲಯ ಅಂತ ಒಂದು ಟ್ರಸ್ಟ್ ಇದೆ, ಕೇಳಿದ್ದೀರಿ? ಅವರ ಮೇನ್ ಟ್ರಸ್ಟಿ ಜೋಸೆಫ್ ಕ್ರಸ್ಟ್ ಅಂತ. ಅವರ ಬಗ್ಗೆ ನಮಗೆ ಗೊತ್ತುಂಟು. ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದರು. ನಾವು ಅವರಿಗೆ ಪ್ರತಿ ತಿಂಗಳು ಸ್ವಲ್ಪ ಕಾಂಟ್ರಿಬ್ಯೂಷನ್ ಸಹ ಮಾಡ್ತಾಯಿದ್ದೆ. ನನಗೆ ಫಸ್ಟ್ ಥಾಟ್ ಬಂದದ್ದು ಆವಾಗ ಅದು, ಈ ಮಗು ಹೇಳ್ತಾರಲ್ಲ, ವಿ ಹ್ಯಾವ್ ಟು ಫೀಡ್ ದ ಪುವರ್. ಅದು ನಮಗೆ ಪ್ರಾಕ್ಟಿಕಲ್ ಆಗೋದಿಲ್ಲ. ನಾವು ಡೈಲಿ ಕುಕ್ಕಿಂಗ್ ಫುಡ್ ಅವರಿಗೆ ಕೊಡುವುದು. ಫಸ್ಟ್ ಥಾಟ್ ಬಂತು, ವೈ ಡೋಂಟ್ ವಿ ಹ್ಯಾವ್ ಎ ಜಾಯಿಂಟ್ ವೆಂಚರ್ ವಿತ್ ದೆಮ್. ಅಂದರೆ ನಾವು ವಿ ವಿಲ್ ಸ್ಟ್ರೆಂಥನ್ ದ ಹ್ಯಾಂಡ್ಸ್ ಆ್ಯಂಡ್ ದೇ ವಿಲ್ ಫೀಡ್ ದ ಪುವರ್, ವಿಲ್ ಫೈನಾನ್ಷಿಯಲಿ ಸಪೋರ್ಟ್ ದೆಮ್. ಮತ್ತು ಈ ಆಲೋಚನೆ ತುಂಬ ಡಿಸ್ಕಷನಲ್ಲಿ ಆಯಿತು. ನನ್ನ ಮಗನೊಟ್ಟಿಗೆ ಆಯಿತು ಮತ್ತು ನನ್ನ ಮನೆಯಲ್ಲಿ ಎಲ್ಲ ಡಿಸ್ಕಷನ್ ಆಯಿತು. ಮತ್ತು ಅವರಿಗೆ ಜೋಸೆಫರಿಗೆ ಒಂದು ಫೋನ್ ಮಾಡಿ, ಅವರ ಬರ್ಡೇ ಇತ್ತು ಆವಾಗ, ಬರ್ಡೇ ಅಂತ ಒಂದು ಮೆಸೇಜ್ ಮಾಡಿದೆ, ಹ್ಯಾಪಿ ಬರ್ಡೇ, ನಿಮಗೊಂದು ಶುಭ ಸಂದೇಶ ಉಂಟು. ಆ ಶುಭ ಸಂದೇಶ ಎಂತ ಅಂದರೆ ಸ್ವಲ್ಪ ದಿನದ ನಂತರ ಹೇಳ್ತೇನೆ, ಯಾಕಂದರೆ ಕನ್ಫರ್ಮ್ ಆದ ನಂತರ ಅಂತ. ಮತ್ತು ಕೆಲವು ದಿವಸ ನಂತರ ನಾನು ಹೇಳ್ತೇನೆ, ಅವರದೊಂದು ಸ್ನೇಹಾಲಯದ ಮನ್ನಾ ಯೋಜನೆ ಅಂತ ಉಂಟು. ಅಂದರೆ ದೇ ಸ್ಟಾರ್ಟೆಡ್ ದ್ಯಾಟ್ ಒನ್. ದೇ ಯೂಸ್ ಟು ಫೀಡ್ ದ ಪುವರ್. ಡೈಲಿ ಅವರು ವೆನ್ಲಾಕ್ ಹಾಸ್ಪಿಟಲ್ಲಿ ಮಧ್ಯಾಹ್ನದ ಊಟ ಕೊಡ್ತಿದ್ರು. ಎಲ್ಲರಿಂದ ಅವರೆಲ್ಲ ದಾನ ಎಲ್ಲ ತೆಗೆದುಕೊಂಡು, ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಎವ್ರಿ ಡೇ ದೇ ಹ್ಯಾವ್ ಟು ಕಲೆಕ್ಟ್ ದ ಮನಿ ಫ್ರಮ್ ಅದರ್ಸ್ ಆ್ಯಂಡ್ ದೇ ಯೂಸ್ ಟು ಡೂ. ನಾವು ಅವರಿಗೊಂದು ಐಡಿಯಾ ಕೊಡ್ತೇವೆ, ಡಿಸೆಂಬರಿಂದ ಈ ಯೋಜನೆ ಕಂಪ್ಲೀಟ್ಲಿ ನಾವು ಸ್ಪಾನ್ಸರ್ ಮಾಡ್ತೇವೆ. ಅಂದರೆ ಮಂತ್ಲಿ ಅದರದ್ದು ಕಾಸ್ಟ್ ಒಂದು 3 ಲಕ್ಷ ಉಂಟು. ವಿ ವಿಲ್ ಫಂಡ್ ಯು ಮಂತ್ಲಿ 3 lakh rupees ಆ್ಯಂಡ್ ಇಟ್ ವಿಲ್ ಗೋ ಜಸ್ಟ್ ಲೈಕ್ ಆ್ಯಸ್ ಇಟ್ ಈಸ್. ನೀವೇ ಮಾಡೋದು, ನಿಮ್ಮ ಅಂಡರೇ ಮ್ಯಾನೇಜ್ ಇರೋದು, ಫೈನಾನ್ಷಿಯಲಿ ನಾವು ಅಡ್ವಾನ್ಸ್ ಫಂಡಿಂಗ್ ಮಾಡ್ತೇವೆ ಅಂತ. ಸೊ ನೇತನ್ ಮೈ ಗ್ರ್ಯಾಂಡ್ ಚೈಲ್ಡ್ ಅದಕ್ಕೆ ನನಗೆ ಸ್ಫೂರ್ತಿ. ಆದರೆ ಇದು ನಿಜವಾಗಿ ಒಂದು ದೇವರದ್ದೇ ಕೆಲಸ. ಯಾಕೆಂದರೆ ಒಂದು ಚಿಕ್ಕ ಮಗು, ಅವನ ಮರ್ಜಿಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನನಗೆ ಸಹ ಅಂಥ ಒಂದು ಕಲ್ಪನೆ ಬರಲಿಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಇದೊಂದು ನಾವು ಕಮಿಟ್ಮೆಂಟ್ ತೆಗೆದುಕೊಂಡಿದ್ದೇವೆ ಫಾರ್ 3 generations. ಅಂದರೆ 3 ಜನರೇಷನ್, ನಾನಿರುವಾಗ, ನನ್ನ ಮಗ ಇರುವಾಗ, ನನ್ನ ಮೊಮ್ಮಕ್ಕಳು ಇರುವಾಗ, ಅಷ್ಟರವರೆಗೆ, ಅಂದರೆ 100 ವರ್ಷ, ನೆಕ್ಸ್ಟ್ 100 ವರ್ಷಕ್ಕೆ ನಾವು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೇವೆ. ದೇವರೇ ನಮಗೆ ಅದಕ್ಕೆ ಬಲ ಕೊಡಬೇಕು, ಸ್ಫೂರ್ತಿ ಕೊಡಬೇಕು, ಸ್ಟ್ರೆಂತ್ ಕೊಡಬೇಕು ಮತ್ತು ರಿಸೋರ್ಸಸ್ ಕೊಡಬೇಕು. ನೀವು ಬಾಂಬೆಗೆ ಹೋಗ್ತೀರಿ ಭಾಳ ವರ್ಷಗಳ ಹಿಂದೆ. ಯಾವ ವರ್ಷದಲ್ಲಿ ಹೋಗಿರೋದು? 1988. ನನಗಾಗಿ 2 ವರ್ಷ. ಮತ್ತು ಆ ಕಾಲದಲ್ಲಿ ಊರಿಂದ, ಅಂದರೆ ಊರು ಅಂತ ಹೇಳಿದಾಗ ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಎಲ್ಲ ಬರುತ್ತೆ. ಬಾಂಬೆಗೆ ಹೋದವ ದೊಡ್ಡ ವ್ಯಕ್ತಿ ಸರ್. ಬಾಂಬೆ ಸ್ವರ್ಗ. ಎಲ್ಲಿ ತನಕ ಕೇಳಿದ್ರೆ ಬಾಂಬೆ ಮತ್ತು ಇನ್ನೀಚೆ ದೊಡ್ಡವರಿಗೆ ಅದು ದುಬೈ ಸ್ವರ್ಗ ಇತ್ತು. ಅದು ದೊಡ್ಡದು. ಎಲ್ಲರಿಗೆ, ಸಾಮಾನ್ಯ ಮನುಷ್ಯರಿಗೆ ಬಾಂಬೆ ಒಂದು ದೊಡ್ಡ ಸ್ವರ್ಗ. ನಿಜ. ಮತ್ತೆ ಹೆಚ್ಚಿನವರು ಅವರಿಗೆ ಹೊಟ್ಟೆಪಾಡಿ ಕಷ್ಟ ಇತ್ತು, ಉದ್ಯೋಗ ಸರಿಯಾಗಿ ಸಿಗ್ತಿರಲಿಲ್ಲ, ಮನೆಯಲ್ಲಿ ಅನುಕೂಲ ಇಲ್ಲ. ಬಾಂಬೆಗೆ ಹೋದ್ರೆ ಏನಾದ್ರು ಸರಿ ಊಟ ಮಾಡ್ಬೋದು, ಸ್ವಲ್ಪ ಮನೆಗೆ ಕಳಿಸ್ಬೋದು. ಸರಿ. ಸೊ ನೀವು ಅದಕ್ಕೆ ಹೋಗಿದ್ದ? ಹೌದು. ನಂದೊಂದು ಅಡ್ವಾಂಟೇಜ್ ಇತ್ತು. ಬಾಂಬೆಯಲ್ಲಿ ನನ್ನ ಫ್ಯಾಮಿಲಿ ಇದ್ದರು. ನನ್ನ ಅಕ್ಕನ ಮನೆ ಇದ್ದದ್ದು, ಅವರು ಕುವೈಟ್ನಲ್ಲಿದ್ದರು. ಅಂದರೆ ನಾನು ಫಸ್ಟ್ ಥಾಟ್ ಕೇಮ್ ಟು ಮೀ ಟು ಗೋ ಟು ಬಾಂಬೆ. ಬಾಂಬೆ ಹೋಗುವಾಗ ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ, ಯಾಕೆಂದರೆ ರೆಡಿ ಮನೆ ಇತ್ತು. ಇಲ್ಲ, ಬಾಂಬೆಗೆ ದೊಡ್ಡ ಚಾಲೆಂಜ್, ಬಾಂಬೆಯಲ್ಲಿ ಫಸ್ಟ್ ಟೈಮ್ ಯಾರು ಹೋಗ್ತಾರಲ್ಲ, ಮನೆ ಎಲ್ಲೆಲ್ಲೂ ಗುಡಿಸಿನಲ್ಲಿ, ಜೋಪಟ್ಪಟ್ಟಿನಲ್ಲಿ, ನೀರು ಇಲ್ಲ, ಟಾಯ್ಲೆಟ್ ಇಲ್ಲ, ತುಂಬ ಕಷ್ಟ ಇರ್ತದೆ. ಆದರೆ ದೇವರ ದಯೆಯಿಂದ ನನಗೆ ಡೈರೆಕ್ಟ್ ಒಂದು ಫ್ಲ್ಯಾಟ್ನಲ್ಲಿ ಹೋಗುವ ಭಾಗ್ಯ ಸಿಕ್ಕಿದ್ದು. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಸಿಸ್ಟರ್, ಶಿ ಈಸ್ ನೋ ಮೋರ್. ಆದರೆ ಅವರೊಂದು ನನಗೆ ಒಂದು ಫೌಂಡೇಶನ್, ಅಂದರೆ ಒಂದು ಬೂಸ್ಟು ಕೊಟ್ಟದು. ಮತ್ತು ಬಾಂಬೆಯಲ್ಲಿ ಹೋದಾಗ ಫಸ್ಟ್ ನಾನು ಎಷ್ಟೋ ಕಡೆಯಲ್ಲಿ ಇಂಟರ್ವ್ಯೂ ಎಲ್ಲ ಪೇಪರ್ನಲ್ಲಿ ಇದು ಬರ್ತದೆ, ವೇಕೆನ್ಸಿ ಬರ್ತದೆ. ನಾನು ಹೋಗುವುದು, ಯಾರು ಸಹ ಜಾಬ್ ಕೊಡುವುದಿಲ್ಲ. ಎಲ್ಲರಿಗೆ ಬೇಕು 2 ವರ್ಷದ 3 ವರ್ಷದ ಎಕ್ಸ್ಪೀರಿಯನ್ಸ್. ನನ್ನದೊಂದು ಸವಾಲು, ಒಂದು ಹುಡುಗ ಆದರೆ ಹುಡುಗಿ ಆದರೆ ಒಂದು ಕಲಿತ ಮೇಲೆ ಅವರಿಗೆ ಜಾಬ್ ಸಿಗುವುದು ಹೇಗೆ? ಯು ಕಾಂಟ್ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಬೈ ಯುವರ್ ಬರ್ತ್. ಯಾರಾದೊಂದು ಆಪರ್ಚುನಿಟಿ ಕೊಡಬೇಕಲ್ಲ. ಹಾಗೆ ಒಂದು ಶಾಲೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಫಾರ್ ದ ಕ್ಲರಿಕಲ್ ಪೋಸ್ಟ್ ಅಂತ. ಸೊ ನಾನು ಅದು ಕ್ಲಾರ್ಕ್ನ ಪೋಸ್ಟಿಗೆ ಹೋದೆ. ಆ ಪ್ರಿನ್ಸಿಪಲ್ ನನ್ನ ಇಂಟರ್ವ್ಯೂ ತೆಗೆದುಕೊಂಡರು. ಆನಂತರ ಅವರು ಕೇಳಿದ್ರು ನನಗೆ, ಯಂಗ್ ಮ್ಯಾನ್, ಕ್ಯಾನ್ ಯು ಟೀಚ್? ಐ ಟೋಲ್ಡ್ ಹಿಮ್ ಐ ಕ್ಯಾನ್ ಟೀಚ್ ಎನಿ ಸಬ್ಜೆಕ್ಟ್ ಎಕ್ಸೆಪ್ಟ್ ಹಿಂದಿ, ಮರಾಠಿ. ಅವರೊಂದು ನನಗೆ ಪುಸ್ತಕ ಕೊಟ್ಟರು, ಒಂದು 15 ನಿಮಿಷ ಪ್ರಿಪೇರ್ ಮಾಡಿ ಅಂತ. ಒಂದು 9th ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋದರು. ಆ್ಯಂಡ್ ಐ ಗೇವ್ ದೆಮ್ ಎ 1 lesson. ಪ್ರಿನ್ಸಿಪಲ್ ವಾಸ್ ಇಂಪ್ರೆಸ್ಡ್ ಆ್ಯಂಡ್ ಈ ಅಪಾಯಿಂಟೆಡ್ ಮೀ ಡೈರೆಕ್ಟ್ಲಿ ಫಾರ್ ದ ಟೀಚರ್ಸ್ ಪೋಸ್ಟ್. ಮತ್ತು
ಮತ್ತು ಒಂದೇ ತಿಂಗಳ ಒಳಗೆ ನನಗೆ ಆ ಸ್ಕೂಲಿನ ಸೂಪರ್ವೈಸರ್ ಮಾಡಿದರು. ಯು ಅಂಡರ್ಸ್ಟುಡ್? ಸೊ ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ 800 rupees ಟೀಚಿಂಗ್ ಜಾಬ್ ಇನ್ ಎ ಸ್ಕೂಲ್ ಇನ್ 1988. 800 ರೂಪಾಯಿ. 800 ರೂಪಾಯಿ. ಹಾಗೆ ಒಂದು ಈಗದ ಎಷ್ಟು ಸರ್ ಅದು? ಇವಾಗ ನಮಗೆ ನೋಡಿ, ನಮ್ಮದು ಬೇಸಿಕ್ ಎಕ್ಸ್ಪೆನ್ಸ್ ಅಷ್ಟು ಜಾಸ್ತಿ ಆಗಲಿಲ್ಲ, ನಮ್ಮದು ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಜಾಸ್ತಿ ನಿಜವಾಗ್ಲಿ. ಇವತ್ತು 800 ರೂಪಾಯಿ ಉಳಿಸ್ತಿದ್ರೆ ನೀವು ಸ್ವಲ್ಪ? ಹೌದು, ರೈಟ್ ಫ್ರಮ್ ಬಿಗಿನಿಂಗ್ ನನ್ನದೊಂದು ಪಾಲಿಸಿ ಉಂಟು. ವಾಟ್ ಎವರ್ ಮೇ ಬಿ, ಎಷ್ಟು ಆಗಲಿ 100 ರೂಪಾಯಿ ದುಡಿದರೆ ನಮ್ಮದು ಒಂದು ಫಾರ್ಮುಲಾ ಬೇಕು, ನಾವು ಇಷ್ಟು ಉಳಿಸಲೇಬೇಕು ಅಂತ. ನಾನು ಆವಾಗ 30% ಅದರಲ್ಲಿ ಉಳಿಸಿದ್ದೆ ಕಷ್ಟದಲ್ಲಿ. ಅವತ್ತು ಆ ದಿವಸ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ದೋಸ್ ಡೇಸ್. ವಿತ್ 800 rupees ಆಲ್ಸೋ ಐ ಯೂಸ್ ಟು ಹ್ಯಾವ್ ಸೇವಿಂಗ್ಸ್. ಮತ್ತು ಅದರ ಒಟ್ಟಿಗೆ 800 rupees ಶಾಲೆಯಿಂದ ಬರ್ತಿದ್ದು. ಐ ಸ್ಟಾರ್ಟೆಡ್ ದ ಟ್ಯೂಷನ್ಸ್, ಹೋಮ್ ಕೋಚಿಂಗ್ ದ ಸ್ಟೂಡೆಂಟ್ಸ್, 10th standard ಸ್ಟೂಡೆಂಟ್ಸ್. ಅದರಲ್ಲಿ ಒಂದು ಸಾಧಾರಣ ಒಂದು 2200 ಅದರಿಂದ ಬರ್ತಿದ್ದು. ಐಷ್ಟು ಸಾಧಾರಣ ಒಂದು ತಿಂಗಳಿಗೆ ಒಂದು 3000 ಮಾಡ್ತಿದ್ದೆ. ಐ ಟು ವರ್ಕ್ ಡೇ ಆ್ಯಂಡ್ ನೈಟ್ ಇನ್ ದ ಸೆನ್ಸ್, ಬಟ್ ಐ ಆಮ್ ಹ್ಯಾಪಿ. So 3000 big amount. 3000 big amount, but official salary is only 800 rupees. That's okay. Yeah. ಆದರೂ ನೀವು ತಿಂಗಳಿಗೆ ಒಂದು 3000 ರೂಪಾಯಿ ದುಡಿತಿದ್ರಿ. Correct. ಓಕೆ, 3000ದಿಂದ 3 ಲಕ್ಷ. Yes. ಅದು 89 ಅಲ್ಲಿ 88 89. ಓಕೆ, ನಂದು ಮದುವೆ ಆಯಿತು 89 ಹತ್ರ. ಆಮೇಲೆ ಮದುವೆ ಆದ ನಂತರ ಈ ದಾನ ಧರ್ಮ ಎಲ್ಲ ಜಾಸ್ತಿ ಆಯ್ತು. ಅಲ್ಲ, ಈ ಆವತ್ತು 88 ದಾನದಲ್ಲ ಏನಿಲ್ಲ. ದಟ್ ಈಸ್ ಕಾಲ್ಡ್ ಫಸ್ಟ್ ಈಸ್ ಸೆಲ್ಫ್ ಹೆಲ್ಪ್. ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್. ನಮಗೆ ತಿನ್ನಲಿಕ್ಕೆ ಊಟ ಮಾಡಲಿಕ್ಕೆ ನಮಗೆ ಗತಿ ಇಲ್ಲ ಆದರೆ ನಾವು ದಾನ ಮಾಡೋದು ಸವಾಲಿಲ್ಲ. ಆವತ್ತು ಅಷ್ಟಿರಲಿಲ್ಲ. ಈ ದಾನದ ಬಗ್ಗೆ ನಮಗೆ ಮಗುವಾದ ಮೇಲೆ 1991 ಸ್ಟಾರ್ಟೆಡ್. ಸೊ ಆವಾಗಿನ ದಾನ ನಿಮ್ಮದು ಯಾವ ರೂಪದಲ್ಲಿತ್ತು, ಹೇಗಿತ್ತು? ಆವಾಗ ನಮ್ಮ ಮಗ ಆದ ಮೇಲೆ ಮೈ ಸನ್ ಜಾಶ್ವಿನ್ ವಾಸ್ ಬಾರ್ನ್ ಇನ್ 1991. 1-2 ವರ್ಷ ಆದ ಮೇಲೆ ಅವರದ್ದು ಬರ್ಡೇ ನಾವು ಯಾವುದೊಂದು ಅದರ ಆಶ್ರಮದಲ್ಲಿ, ಆರ್ಫನೇಜ್, ಸ್ಪೆಷಲಿ ಆರ್ಫನೇಜ್. ಯಾರು ಆರ್ಫನೇಜ್ ಅಂತ ಗೊತ್ತುಂಟಲ್ಲ, ಅವರು ಬಡ ಮಕ್ಕಳಿರ್ತಾರೆ, ತಂದೆ ತಾಯಿ ಯಾರು ಸಪೋರ್ಟ್ ಇರಲಿಲ್ಲ, ಯಾರು ನೋಡ್ಕೊಳ್ಳೋದು. ಅವರ ಆಶ್ರಮಕ್ಕೆ ಹೋಗಿ ನಾವು ಈ ಮಗುವಿನ ಬರ್ಡೇ ಸೆಲೆಬ್ರೇಟ್ ಮಾಡುವುದು ಅವ್ರ ಒಟ್ಟಿಗೆ. ಸೊ ವಿ ಟಾಟ್ ದ್ಯಾಟ್ ಕಲ್ಚರ್ ಇನ್ ಹಿಮ್. ಓಕೆ, ಚಿಕ್ಕ ಮಟ್ಟಿಗೆ ಅವತ್ತು. ಬಟ್ ದ್ಯಾಟ್ ಹ್ಯಾಸ್ ಪೇಯ್ಡ್ ದ ರಿಚ್ ಡಿವಿಡೆಂಡ್. ಯಾಕಂದರೆ ಟುಡೇ ಬೈ ದ ಗ್ರೇಸ್ ಆಫ್ ಗಾಡ್, ದೇವರ ದಯೆಯಿಂದ ನನ್ನ ಮಗ ಒಂದು ಒಳ್ಳೆ ದಾರಿಯಲ್ಲಿದ್ದಾರೆ. ಏನೊಂದು ಕೆಟ್ಟ ಅಭ್ಯಾಸ ಇಲ್ಲ. ಕುಡಿಯುವುದು, ಸ್ಮೋಕ್ಸ್, ಡ್ರಗ್ಸ್ ಇಸ್ ಎ ಮಾಡರ್ನ್ ವೈಸಸ್ ಆಫ್ ದ ಸೊಸೈಟಿ. ಅದು ನಮ್ಮ ಮನೆಯಲ್ಲಿಲ್ಲ. ಅದಕ್ಕೆ ಯಾಕೆಂದರೆ ಮಕ್ಕಳು ಚಿಕ್ಕ ಇರುವಾಗ, ಸ್ಪೆಷಲಿ ವೆನ್ ದೇ ಆರ್ ಬಿಲೋ 7 years, ಯು ಹ್ಯಾವ್ ಟು ಟೀಚ್ ದೆಮ್ ಗುಡ್ ಥಿಂಗ್ಸ್, ನಾಟ್ ಬೈ ಥಿಯರಿ, ಬೈ ಪ್ರಾಕ್ಟೀಸ್. ಅದೇ ನಮ್ಮ ಕಾನ್ಸೆಪ್ಟ್ ಇದ್ದು. ಅವರಿಗೆ ಒಳ್ಳೆಯದು ಮಾಡುವುದಂತಾರೆ ಅವರಿಗೆ ಇನ್ವಾಲ್ವ್ ಮಾಡಿ. ನಾವು ಮತ್ತೆ ಸ್ಕೂಲಿಗೆ ಹೋಗುವಾಗ ಸಹ ಬಡ ಮಕ್ಕಳಿದ್ದರೆ ಅವರು ಒಂದು ಕಂಪಾಸ್ ಬಾಕ್ಸ್ ಕೊಡೋದು, ಸ್ಕೂಲ್ ಬ್ಯಾಗ್ ಕೊಡೋದು, ಮತ್ತು ಅವರಿಗೆ ಪಿಕ್ನಿಕ್ಗೆ ಸ್ವಲ್ಪ ಹಣ ಎಲ್ಲ ಮಾಡೋದು, ಅಂಥದ್ದೆಲ್ಲ ಚಿಕ್ಕ ಪುಟ್ಟ ದಾನ ನಾವು ಮಾಡ್ತಿದ್ದೆವು. ಓಕೆ, ಯಥಾ ರಾಜ ತಥಾ ಪ್ರಜಾ ಅಂತ ಮಾತಿದೆ ಗೊತ್ತಾ ನಿಮಗೆ? ಹಾಗೆ ಯಥಾ ರಾಜ ತಥಾ ಪ್ರಜಾ, ಈಗ ತಥಾ ಮಂತ್ರಿನೂ ಆಗಿದ್ದಾನೆ. ಸರಿ ಅಲ್ವಾ? ಗ್ರೇಟ್ ಥಿಂಗ್ ಸರ್. ಸೊ ಇದು ಈಗ ನಿಮ್ಮ ಟ್ರಿನಿಟಿ ಮನ್ನಾ ಅಂತ ಇದಕ್ಕೆ ನೀವು ಹೆಸರಿಟ್ಟಿದ್ದೀರಾ ಅಲ್ವಾ? ಸ್ನೇಹಾಲಯ ಕಡೆಯಿಂದ ಫೀಡ್ ಆಗುತ್ತೆ. ಮಧ್ಯಾಹ್ನ ಏನು ಊಟ ಕೊಡ್ತಾರೆ ಸರ್? ಮಧ್ಯಾಹ್ನ ಅಲ್ಲಿ ಸಿಂಪಲ್ ಊಟ, ಸಿಂಪಲ್ 2 ಟೈಪ್ದು ರೈಸ್ ಇರ್ತದೆ. ಒಂದು ಬಾಯ್ಲ್ಡ್ ರೈಸ್ ಮತ್ತು ಒಂದು ವೈಟ್ ರೈಸ್ ಇರ್ತದೆ, ಮತ್ತು ಒಂದು ಮಿಕ್ಸ್ ವೆಜಿಟೇಬಲ್ ಕರಿ ಇರ್ತದೆ, ಮತ್ತೊಂದು ಪಿಕ್ಕಲ್ ಇರ್ತದೆ. ಮತ್ತು ಅದು ವೆರಿ ಸೈಂಟಿಫಿಕ್ಲಿ ಕುಕ್ಡ್ ಆ್ಯಂಡ್ ವಿದಿನ್ 1 hour. ಅದು ಕುಕ್ ಆದಮೇಲೆ ವಿದಿನ್ 1 hour ಇಟ್ ಇಸ್ ಬ್ರಾಟ್ ಆನ್ ಎ ವ್ಯಾನ್ ಆ್ಯಂಡ್ ಸ್ಟೀಲ್ದು ಒಂದು ಪಾತ್ರೆಯಲ್ಲಿ ತಂದು ಡೈರೆಕ್ಟ್ಲಿ ಅದು ನಮ್ಮ ಕಂಟೈನರಿಂದ ಅವರ ಕಂಟೈನರ್ಗೆ, ಅಂದರೆ ಅಲ್ಲಿ ಏನು ವೇಸ್ಟೇಜ್ ಇಲ್ಲ, ಪೇಪರ್ ಪ್ಲೇಟ್ಸ್, ಪ್ಲಾಸ್ಟಿಕ್ಸ್, ಲಿಟ್ರಿಂಗ್ ಎಲ್ಲ ಏನಿಲ್ಲ. ಅವರು ಜನರು ಸಹ ಎಲ್ಲ ಶಿಸ್ತಿನಲ್ಲಿ ಒಂದು ಲೈನ್ನಲ್ಲಿ ಬರ್ತಾರೆ, ಬೇಕಾದಷ್ಟು ಊಟ ಕೊಡ್ತಾರೆ. ಕೆಲವೊಮ್ಮೆ ಏನಾಗ್ತದೆ, ಒಂದು ಹಾಸ್ಪಿಟ್ಲಲ್ಲಿ 2-3 ಜನ ಇಟ್ಟರೆ ಒಂದು ಪೇಷಂಟ್ ಒಟ್ಟಿಗೆ ಇರ್ತಾರೆ, ಅವರು ಸ್ವಲ್ಪ ದಾಚಬೇಕು, ಎಷ್ಟು ಬೇಕಾದರೂ ಅವ್ರು ತೆಗೆದುಕೊಂಡು ಹೋಗಬಾರ್ದು. ವೆರಿ ವೆಲ್ ಮ್ಯಾನೇಜ್ ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಸ್ನೇಹಾಲಯ. ಅವರು ಮಾಡ್ತಾರೆ. ಮತ್ತು ಅದರಲ್ಲಿ ಮತ್ತೊಂದು ವಿಷಯ ಉಂಟು, ನಾವು ಚಾರಿಟಿ ಮಾಡೋದು ಎಲ್ಲ ಸೋಷಲ್ ವರ್ಕ್ ಮಾಡ್ತಾರೆ. ಎಲ್ಲರೂ ಎಣಿಸ್ತಾರೆ ಅವ್ರಿಗೆ ಅದಕ್ಕೆ ಹಣ ಬೇಕು, ಅವರ ಹತ್ರ ಹಣ ಉಂಟು, ಅವರು ಶ್ರೀಮಂತರು ಅಂತ. ಅಗತ್ಯವಿಲ್ಲ. ಎನಿಬಡಿ ಕ್ಯಾನ್ ಡೂ ಚಾರಿಟಿ. ಇದರ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ಫುಡ್ ಸರ್ವಿಸ್ ಮಾಡಲಿಕ್ಕೆ ಬಿಜೆಯಿಂದ 2 ಮಹಿಳೆಯರು ಬರ್ತಾರೆ. 1-2 ಗಂಟೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವರು ಚೆನ್ನಾಗಿ ಗ್ಲೌಸ್ ಹಾಕಿ ಈ ಫುಡ್ ಸರ್ವಿಸ್ ಮಾಡ್ತಾರೆ. ದಟ್ಸ್ ಎ ಬಿಗ್ ಸರ್ವಿಸ್. ಎಸ್, ಇಟ್ಸ್ ಎ ವೆರಿ ಗುಡ್ ಸರ್ವಿಸ್. ಓಕೆ, ಫ್ಯಾಂಟಾಸ್ಟಿಕ್ ಸರ್. ಇದೀಗ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯಿತು? 1.25 ವರ್ಷ ಆಯಿತು. 2024 ಡಿಸೆಂಬರ್ ಚಾಲು ಆಯಿತು, ನಾನ್ ಸ್ಟಾಪ್.
ಯಾವತ್ತೂ ರಜೆ ಇಲ್ಲ. ಇವಾಗ ವಾರ್ ಆಗ್ತದೆ, ಇದೆಲ್ಲ ಗ್ಯಾಸ್ ಸಪ್ಲೈ ಇಲ್ಲ, ಏನೇ ಆಗಲಿ, ದಿಸ್ ಇಸ್ ಅನ್ಇಂಟ್ರಪ್ಟೆಡ್, ಇಟ್ ವಿಲ್ ಗೋ ಫಾರ್ ಎವರ್. ಅದ್ಭುತ. ನಾವು ಹಸಿದವರಿಗೆ ಒಂದು ಊಟ ಕೊಡೋದು ಅಂತಲ್ಲ, ಅದಕ್ಕಿಂತ ದೊಡ್ಡ ಒಂದು ದಾನವಿಲ್ಲ, ಅದಕ್ಕಿಂತ ಒಂದು ಧರ್ಮವಿಲ್ಲ. ಸೊ ದಟ್ ಇಸ್ ಅವರ್ ಲಾಜಿಕ್. ವಾವ್, ಸೂಪರ್. ತುಂಬ ಚೆನ್ನಾಗಿ ಮೋಸ್ಟ್ಲಿ ಬೇಂದ್ರೆ ಅವ್ರದ್ದು ಒಂದು ಮಾತು ನೆನಪಾಯಿತು, ಹಸಿದವನ ಮುಂದೆ ನೀವು ಅನ್ನವನ್ನು ಇಡಬೇಕೆ ಹೊರತು ಪಾಕಶಾಸ್ತ್ರದ ಪುಸ್ತಕವನ್ನಲ್ಲ. ಸರಿ 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 ಆಗಲಿ ಸರ್. ಇದು ಒಂದು ಪ್ರಾಜೆಕ್ಟ್ ನಿಮ್ಮದು. ಹಾಗೆ ಇನ್ನು 2 ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ರಿ. ಈ 3 ಪ್ರಾಜೆಕ್ಟು ಕಳೆದ 3 ವರ್ಷದಲ್ಲಿ ನೀವು ಇದನ್ನು ಲಾಂಚ್ ಮಾಡಿದ್ದೀರಾ, ಥರ್ಡ್ ಇಯರ್ ಅಲ್ವಾ? ನಾವು 2024ನಲ್ಲಿ ಸೆಟ್ಲ್ ಆದದ್ದು. ಸರಿ. 2024ನಲ್ಲಿ ಟ್ರಿನಿಟಿ ಮನ್ನಾ ಸರ್ವಿಸ್ ಅಂತ ಚಾಲು ಮಾಡಿದ್ದು, ನನ್ನ ಮೊಮ್ಮಗನ 5th ಬರ್ಡೇ. ಆನಂತರ 2025 ಅಂದರೆ ಕಳೆದ ವರ್ಷ ನವೆಂಬರ್ 18ಕ್ಕೆ ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ಇನ್ ಅಸೋಸಿಯೇಷನ್ ವಿತ್ ಕ್ಯಾಥಲಿಕ್ ಸಭಾ, ಉಡುಪಿಯಲ್ಲಿ ಒಂದು ಕ್ಯಾಥಲಿಕ್ ಸಭಾ ಉಂಟು, ಅದು ಒಂದು ಲೇ ಪೀಪಲ್ ಒಂದು ಆರ್ಗನೈಸೇಷನ್, ಅವರೊಟ್ಟಿಗೆ ಸೇರಿ ನಾವೊಂದು ಟ್ರಿನಿಟಿ ಮೆಡಿಕೇರ್ ಸರ್ವಿಸ್ ಅಂತ ಚಾಲು ಮಾಡಿದ್ದೆ. ಇದರ ಎಂಥ ಯೋಜನೆ ಅಂದರೆ ಎಲ್ಲ ಡಯಾಲಿಸಿಸ್ ಪೇಷಂಟಿಗೆ, ಬಡ ಡಯಾಲಿಸಿಸ್ ಪೇಷಂಟಿಗೆ ಆಫ್ ಆಲ್ ರಿಲಿಜನ್ ಆ್ಯಂಡ್ ಕಾಸ್ಟ್ ನಾವು 50% ಸಬ್ಸಿಡೈಸ್ ಡಯಾಲಿಸಿಸ್ ಫೆಸಿಲಿಟಿ ಮಾಡ್ತೇವೆ. ಅಂದರೆ ಅವರಿಗೆ ನಾವು ID ಕಾರ್ಡ್ ಕೊಡ್ತೇವೆ. ಅವರು ಯಾವೆಲ್ಲ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಉಂಟಲ್ಲ, ಅಲ್ಲಿ ಹೋಗಿ ಅವರ ಡಯಾಲಿಸಿಸ್ ಮಾಡೋದು. ಅತಿ ಬಡವರಿಗೆ ಇದ್ದರೆ ಅವರಿಗೆ 50% ಜಾಸ್ತಿ ಸಹ ಕನ್ಸೆಷನ್ ಕೊಡ್ತೇವೆ. ಅವರ ಕಾರ್ಡ್ ತೋರಿಸುವುದು, ಫಾರ್ ಎಕ್ಸಾಂಪಲ್ ಇಫ್ ದ 50% ಡಿಸ್ಕೌಂಟ್ ಇದ್ದಾರೆ, 50% ಕಾಸ್ಟ್ ಅವರು ಪೇ ಮಾಡೋದು, ಮತ್ತು ದೆನ್ ದಿ ವಾಕ್ಔಟ್. ಹಾಸ್ಪಿಟಲಿಗೆ ಡೈರೆಕ್ಟ್ಲಿ ಕ್ಯಾಥಲಿಕ್ ಸಭಾ ಫಂಡಿಂಗ್ ಮಾಡ್ತಾರೆ ಮಂತ್ಲಿ, ಅಂದರೆ ಎಕ್ಸ್ಪೆನ್ಸ್ ಏನು ಇರ್ತದೆ. ಈ ಪ್ರಾಜೆಕ್ಟ್ನಲ್ಲಿ ನಮಗೆ ನಮ್ಮ ಒಂದು ಫ್ಯಾಮಿಲಿ ಮತ್ತು ಮತ್ತೆರಡು ಫ್ಯಾಮಿಲಿ ಇದ್ದಾರೆ. ಒಂದು ಬೇಸಲ್ ಪಿಂಟು ಅಂತ ನಮ್ಮ ಒಂದು ಮಿತ್ರ, ನಮ್ಮ ಕ್ಲೈಂಟೇ, ಮತ್ತೊಂದು ಫ್ರೀಡಾ ರೆಗು ಅಂತ. ಇವರು ಇಬ್ಬರು ಸಹ 1 ಲಕ್ಷ ಕೊಡ್ತಾರೆ, ನಮ್ಮ ಫ್ಯಾಮಿಲಿಯವರು 1 ಲಕ್ಷ ಕೊಡ್ತಾರೆ. ಈ ಯೋಜನೆಗೆ ನಾವು 3 ಲಕ್ಷ ಕೊಡ್ತೇವೆ ಪ್ರತಿ ತಿಂಗಳಿಗೆ. ಅದೇ ಪ್ರಕಾರ ಈ ವರ್ಷ ಅಂದರೆ 2026 January 25ನಲ್ಲಿ ಈ ಫಾದರ್ ಮುಲ್ಲಾಸ್ ಹಾಸ್ಪಿಟ್ಲ್ನಲ್ಲಿ ಇದೇ ಯೋಜನೆ ನಾವು ಲಾಂಚ್ ಮಾಡಿದ್ದೇವೆ. ದಟ್ ಈಸ್ ಕಾಲ್ಡ್ ಟ್ರಿನಿಟಿ ಮೆಡಿಕೇರ್ ಸರ್ವಿಸ್ 2 ಇನ್ ಅಸೋಸಿಯೇಷನ್ ವಿತ್ ಸೊಸೈಟಿ ಆಫ್ ಸೈಂಟ್ ವಿನ್ಸೆಂಟ್ ಪಾಲ್ ಅಂತ. ಇಲ್ಲಿ ಮ್ಯಾಂಗ್ಳೂರ್ನಲ್ಲಿ ಒಂದು ಚರ್ಚ್ನ ಒಟ್ಟಿಗೆ ಒಂದು ಲೇ ಪೀಪಲ್ ಆರ್ಗನೈಸೇಷನ್ ಉಂಟು. ದೇ ಹ್ಯಾವ್ ಗಾಟ್ ಎ ಹಿಸ್ಟ್ರಿ ಆಫ್ 100 years. ದೇ ಹ್ಯಾಡ್ 100 years ಸೆಲೆಬ್ರೇಷನ್ ಇತ್ತು, ಅವ್ರ ಸೆಂಟಿನರಿ ಸೆಲೆಬ್ರೇಷನ್ ಇತ್ತು. ಅದರ ಒಟ್ಟಿಗೆ ನಾವು ಇದು ಮರ್ಜ್ ಮಾಡಿದ್ದೆವು, ವಿ ಲಾಂಚ್ಡ್. ಸೊ ಅದಕ್ಕೆ ಸಹ ನಾವು 3 ಲಕ್ಷ ಕೊಡ್ತೇವೆ ಮಂತ್ಲಿ. ಅದರಲ್ಲಿ ಸಹ ಇಬ್ಬರು ಸಹಭಾಗಿ ಇದ್ದಾರೆ, ಒಬ್ಬ ಜಾನೆಟ್ ಫೆರ್ನಾಂಡಿಸ್ ಮತ್ತು ಒಂದು ಫ್ರೀಡಾ ರೆಗೋ ಅಂತ. ಅವರು ಸಹ 1 ಲಕ್ಷ ಕೊಡ್ತಾರೆ, ನಾವು 1 ಲಕ್ಷ ಕೊಡ್ತೇವೆ. ಅಂದರೆ ಆಲ್ 3 ಪ್ರಾಜೆಕ್ಟ್ಸ್ ವಿತ್ ಎ ಮಂತ್ಲಿ ಬಜೆಟ್ ಆಫ್ 3 lakh rupees ಈಚ್ ಆ್ಯಂಡ್ ಆಲ್ ಪರ್ಪೆಚುವಲ್ ಪ್ರಾಜೆಕ್ಟ್. ಅಂದರೆ ಅದಕ್ಕೆ ಪೂರ್ಣಮೇವ ಇಲ್ಲ, ದೇ ವಿಲ್ ಗೋ ಫಾರ್ ಲೈಫ್ ಟೈಮ್. ಫ್ಯಾಂಟಾಸ್ಟಿಕ್ ಸರ್. ಹಾಗಾದರೆ ನಿಮ್ಮ ಕಡೆಯಿಂದ 9 ಲಕ್ಷದಲ್ಲಿ 5 ನಿಮ್ಮದು, 5 ನಮ್ಮದು, 4 ಅವರು. ಹೌದು. ಅವರೆಲ್ಲರೂ ನಿಮ್ಮ ಸಹಭಾಗಿತ್ವ. ಸರಿ, ನಿಮ್ಮ ಸ್ನೇಹಿತರು, ನಿಮ್ಮ ಕ್ಲೈಂಟ್ಸ್, ನಮ್ಮ ಕ್ಲೈಂಟ್ಸ್. ನಾವು ಅವರಿಗೆ ಎಲ್ಲ ಅದರ ಬಗ್ಗೆ ಇದು ಎಲ್ಲ ಪ್ಲಾನಿಂಗ್ ಎಲ್ಲ ಕೊಟ್ಟು, ಹೌ ಇಟ್ ಕ್ಯಾನ್ ವರ್ಕ್ ಪರ್ಪೆಚುವಲಿ, ಅದಕ್ಕೆಲ್ಲ ಪ್ಲಾನಿಂಗ್ ಎಲ್ಲ ಕೊಟ್ಟು, ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟು, ಅದರ ಎಲ್ಲ ಪ್ರಯೋಜನ ಇಟ್ಟು, ಪ್ರಾಪರ್ ಸಕ್ಸೆಷನ್ ಪ್ಲಾನ್ ಮಾಡಿ, ಪ್ರಾಪರ್ ಮೆಮೊರಂಡಮ್ ಮಾಡಿ, ಎಲ್ಲ ಲೀಗಲಿ ಎವ್ರಿಥಿಂಗ್ ಇಸ್ ಎಸ್ಟಾಬ್ಲಿಷ್ಡ್. ಎಸ್. ಓಕೆ. ಈ 3 ಪ್ರಾಜೆಕ್ಟ್ಗಳು ಮಾಡಿದ ನಂತರ ನಿಮ್ಮ ಬದುಕಲ್ಲಿ ಯಾವ ಥರದ ಬದಲಾವಣೆ ಅಥವಾ ಒಂದು ಪಾಸಿಟಿವ್ ವೈಬ್ರೇಷನ್ ಅಲ್ಲ, ಆ್ಯಸ್ ಇಟ್ ಈಸ್ ಯು ಆರ್ ಎ ಪಾಸಿಟಿವ್ ಪರ್ಸನ್, ನಮಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಆದರೆ ಏನೋ ಒಂದು ಆ್ಯಕ್ಟಿವಿಟಿ ಆದಾಗ ನಮ್ಮ ಕೈಯಿಂದ, ದ್ಯಾಟ್ ಟು ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ, ಕರೆಕ್ಟ್, ಅಲ್ಲಿ ಬರುವಂಥ ಆ ಒಂದು ಬದಲಾವಣೆ ಇದೆಯಲ್ಲ, ಅದೇ ಬೇರೆ ಸರ್. ಸರಿ. ಕ್ಯಾನ್ ಯು ಎಕ್ಸ್ಪ್ಲೇನ್ ದ್ಯಾಟ್? ಸಿ, ದರ್ ಇಸ್ ಎ ಜಾಯ್ ಇನ್ ಡೂಯಿಂಗ್ ದ ಗುಡ್ ಥಿಂಗ್ಸ್. ನೋಡು, ಇದು ದೊಡ್ಡ ಪ್ರಾಜೆಕ್ಟ್ ನಾವು ಚಾಲು ಮಾಡಿದ ಸರಿ, ಆದರೆ ಈ ಕಲ್ಚರ್ ನಮ್ಮ ಹತ್ರ ಮೊದಲಿಂದ ಇತ್ತು, ನಮ್ಮ ರೈಟ್ ಫ್ರಮ್ ದ ಬಿಗಿನಿಂಗ್. ಐಲ್ ಗಿವ್ ಎನ್ ಎಕ್ಸಾಂಪಲ್. ನನ್ನ ಮಗ ಒಂದು ಸಾಧಾರಣ 5ನೇ ಕ್ಲಾಸಿನಲ್ಲಿರುವಾಗ ಅವನಿಗೆ ಫುಟ್ಬಾಲ್ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಗೋಲ್ಡ್ ಮೆಡಲ್ ಮತ್ತು ಒಂದು 12,000 ಗಿಫ್ಟ್ ಸಿಕ್ಕಿತ್ತು ಆವಾಗ, ಸುಮಾರು ವರ್ಷ ಹಿಂದೆ. ಆವಾಗ ನನ್ನ ಮಗನಿಗೆ ನಾನು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದೆ. ಅವನಿಗೊಂದು 3 ಆಪ್ಷನ್ ಕೊಟ್ಟೆ. ಒಂದು ಆಪ್ಷನ್, ಯು ಕ್ಯಾನ್ ಸೆಲೆಬ್ರೇಟ್, ಇಟ್ಸ್ ಎ ಬಿಗ್ ಅಚೀವ್ಮೆಂಟ್, 12,000 ಯು ಆರ್ ಅಚೀವಿಂಗ್ ಪ್ರೈಸ್, ಇಸ್ ಎ ಬಿಗ್ ಅಚೀವ್ಮೆಂಟ್, ನಿಮ್ಮ ಫ್ರೆಂಡ್ಸ್ನೊಟ್ಟಿಗೆ ನೀವು ಸೆಲೆಬ್ರೇಟ್ ಮಾಡಬಹುದು. ಸೆಕೆಂಡ್ ಆಪ್ಷನ್ ಕೊಟ್ಟಿದೆ, ಯು ಕ್ಯಾನ್ ಮಲ್ಟಿಪ್ಲೈ, ನಮ್ಮ ಬಿಸ್ನೆಸ್ ಅದು, ವಿ ಆರ್ ದ ಫೈನಾನ್ಷಿಯಲ್ ಪ್ಲಾನರ್ಸ್, ಸೊ ಯು ಕ್ಯಾನ್ ಮಲ್ಟಿಪ್ಲೈ ಯುವರ್ ಮನಿ ಆ್ಯಂಡ್ ಬಿಕಮ್ ರಿಚರ್. ಥರ್ಡ್ ಆಪ್ಷನ್ ಕೊಟ್ಟದ್ದು, ಈ ನಮಗೆ ಗಿಫ್ಟ್ ಬಂದದ್ದು, ಯುವರ್ ಫಸ್ಟ್ ಅರ್ನಿಂಗ್, ಯು ಕ್ಯಾನ್ ಗಿವ್ ಟು ದ ಪುವರ್ ಚಿಲ್ಡ್ರನ್, ಆರ್ಫನ್ ಚಿಲ್ಡ್ರನ್, ಯಾರ ತಂದೆ ತಾಯಿ ಯಾರೂ ಇಲ್ಲ ಅಲ್ಲ, ಅವರಿಗೆ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಕೊಡಬಹುದು ಅಂತ.
ನನ್ನ ಮಗ ಥರ್ಡ್ ಆಪ್ಷನ್ ಚಾಯ್ಸ್ ಮಾಡಿದ. ಆ 12,000ಗೆ ನಾನು ಇನ್ನೊಂದು 13,000 ಆ್ಯಡ್ ಮಾಡಿ ಒಂದು ಬೀದರ್ ನಾರ್ತ್ ಕೆನರಲ್ಲಿ ಯಾವುದನ್ನ ಎಕ್ಸಾಕ್ಟ್ ನೇಮ್ ಏನು ಬರೋದಿಲ್ಲ, ಅವರೊಬ್ಬ ಗುರುಗಳಿದ್ದರು, ಬ್ರದರ್ ವಿಕ್ಟರ್ ಕ್ರಾಸ್ಟ್ ಅಂತ. ಈ 25,000 ಅವರಿಗೆ ಕಳಿಸಿಕೊಟ್ಟಿದ್ದೆ. ಅವರು ಇವತ್ತು ಜೀವಿತ ಇದ್ದಾರೆ. ನನ್ನ ಎಲ್ಲ ಫಂಕ್ಷನಿಗೆ ಈ ಬ್ರದರ್ ವಿಕ್ಟರ್ ಕ್ರಾಸ್ಟ್ ಬರ್ತಾರೆ. ಈಸ್ ಎ ಲಿವಿಂಗ್ ವಿಟ್ನೆಸ್ ವೆನ್ ಯು ಸ್ಟಾರ್ಟೆಡ್ ದಟ್ ಒನ್. ಅಲ್ಲಿಂದ ಆ ಕಲ್ಚರ್ ನಾವು ಚಾಲು ಮಾಡಿದ್ದು ಮತ್ತು ಪ್ರತಿ ವರ್ಷ ಚಿಕ್ಕ ಪುಟ್ಟ ನಾವು ಮಾಡ್ತಾ ಇದ್ದೇವೆ. ಆದರೆ ಈ ದೊಡ್ಡ ಯೋಜನೆ ಸ್ವಲ್ಪ ಮಾಡಿದ ಮೇಲೆ ನಾವು ಸ್ವಲ್ಪ ಲೈಮ್ಲೈಟಿಗೆ ಬಂದದ್ದು, ಅದು ಬೇರೆ ವಿಷಯ. ನಿಮ್ಮ ಪ್ರಶ್ನೆ ಇದು, ಇದನ್ನು ಮಾಡಿದ ಮೇಲೆ ನಮ್ಮ ಹತ್ರ ಏನು ಡಿಫ್ರೆನ್ಸ್ ಉಂಟು ಅಂತ. ಅದರಲ್ಲಿ ಪಾಸಿಟಿವ್ ಸೈಡ್ ಸಹ ಉಂಟು, ನೆಗೆಟಿವ್ ಸೈಡ್ ಸಹ ಉಂಟು. ಪಾಸಿಟಿವ್ ಸೈಡ್, ಬೈ ದ ಗ್ರೇಸ್ ಆಫ್ ಗಾಡ್ ವಿ ಫೀಲ್ ರಿಯಲಿ ಹ್ಯಾಪಿ. ಗಾಡ್ ಈಸ್ ಯೂಸಿಂಗ್ ಅಸ್ ಅಟ್ ಇನ್ಸ್ಟ್ರೂಮೆಂಟ್ ಫಾರ್ ದ ಗುಡ್ ಕಾಸ್. ನೆಗೆಟಿವ್ ಸೈಡ್ ಅಂದರೆ ಈ ಮೀಡಿಯಾದಲ್ಲಿ ಜೋಸೆಫ್ ಮಿನೇಜಸ್ಸು ದೊಡ್ಡ ಉದ್ಯಮಿ ಅದೆಲ್ಲ ಪ್ರಿಂಟ್ ಆಗಿ ಬಂತು. ನಮ್ಮ ಹತ್ರ ಎಷ್ಟು ಡೈಲಿ ಅಪೀಲ್ ಬರ್ತದೆ ಅನ್ನೋದು ಲೆಕ್ಕಾಚಾರವಿಲ್ಲ. ನಾವು ನಿಜವಾಗಲೂ ದೊಡ್ಡ ಉದ್ಯಮಿ ಅಲ್ಲ, ನಾವು ಅತಿ ಚಿಕ್ಕ ಮನುಷ್ಯ. ನನ್ನ ಕಷ್ಟದಿಂದ ನಾವು ದೊಡ್ಡ ಮೇಲೆ ಬಂದದ್ದು. ನಮ್ಮ ಹತ್ರ ಎಷ್ಟು ಆದಾಯ ಉಂಟಲ್ಲ ಅದರಿಂದ ಮ್ಯಾಕ್ಸಿಮಮ್ ನಾವು ಮಾಡ್ತೇವೆ, ಕೊಡ್ತೇವೆ. ಇದಕ್ಕಿಂತ ಜಾಸ್ತಿ ಕೊಡುವ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ಅದಕ್ಕೋಸ್ಕರ ಈ ಎಲ್ಲ ಅಪೀಲ್ ಬರುವಾಗ ನಾವೊಂದು ಪೊಲೈಟ್ಲಿ ಅವರಿಗೆ ಕನ್ವಿನ್ಸ್ ಮಾಡಿ ಒಂದು ನಿರಾಕರಿಸಬೇಕಾಗ್ತದೆ. ಬೇಜಾರಾಗ್ತದೆ, ಆದರೆ ನಮಗೆ ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸೈಡ್ ಎಫೆಕ್ಟ್. ಒಂದು ಮಾತು ಹೇಳಬೇಕು ವೀಕ್ಷಕರಿಗೆ, ಏನಂತಂದರೆ ಈಗ ಜೋಸೆಫ್ ಸರ್ ಕೂತು ಅವ್ರ ಹತ್ರ ಈ ದಾನದ ಬಗ್ಗೆ ಎಲ್ಲ ನಾವು ಮಾತನಾಡಿಸಿದ್ದೇವೆ. ಇದೇನಿದು ಪಬ್ಲಿಸಿಟಿ, ದಯವಿಟ್ಟು ಈ ಥರ ಈ ಆ್ಯಂಗಲ್ ಇಲ್ಲ, ಈ ವಿಡಿಯೋಗೆ ಈ ಆ್ಯಂಗಲ್ ಖಂಡಿತವಾಗಿಯೂ ಇಲ್ಲ. ಇಂಥ ವಿಚಾರಗಳು ಸಮಾಜದ ಮುಂದೆ ಬರಬೇಕು, ಬಂದಾಗ 4 ಜನ ನೋಡಬೇಕು, ನೋಡಿ ಮತ್ತಷ್ಟು ಜನ ಇನ್ಸ್ಪೈರ್ ಆಗಬೇಕು, ಮತ್ತು ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಮತ್ತಷ್ಟು ಸರ್ವಿಸ್ ಆಗಬೇಕು ಅನ್ನೋದೇ ಉದ್ದೇಶ. ಅಷ್ಟಕ್ಕೂ ನಾವೇ ಇವ್ರನ್ನ ಅಪ್ರೋಚ್ ಆಗಿರೋದು, ಸರ್ ನೀವು ಬರಬೇಕು, ನೀವು ವಿಚಾರಗಳನ್ನು ಹೇಳಬೇಕು ಅಂತ. ಅವರು ಮೊದಲು ಹೆಸಿಟೇಟ್ ಮಾಡಿದರೂ ಕೂಡ ಬಟ್ ನಾವು ಹೇಗೋ ಕನ್ವಿನ್ಸ್ ಮಾಡಿ ಅವರನ್ನು ಇಲ್ಲಿ ತರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ನೀವು ಇಷ್ಟು ಹೇಳುವಾಗ ನನಗೊಂದು ನೆನಪಾಯಿತು. ಹೇಳಿ. ನಾವು 2024ನಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಲ್ಲ, ಟ್ರಿನಿಟಿ ಮನ್ನ ಸರ್ವಿಸ್ ಅಂತ. ನೀವು ಹೇಳಿದ ಪ್ರಕಾರ ದ ಗುಡ್ ಇಫೆಕ್ಟ್ ಆಫ್ ದ್ಯಾಟ್ ಒನ್. ಅದು ಆದ ನಂತರ ಯಾರೋ ಒಂದು ಆರ್ಗನೈಸೇಷನ್ ಅವರಿಗೆ ಸಂಜೆ ಊಟ ಸಹ ಅಲ್ಲಿ ಚಾಲು ಮಾಡಿದ್ದಾರೆ ವೆನ್ಲಾಕ್ ಹಾಸ್ಪಿಟಲಲ್ಲಿ. ಮತ್ತೊಂದು ಆರ್ಗನೈಸೇಷನ್ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಚಾಲು ಮಾಡಿದ್ದಾರೆ. ದಿಸ್ ಈಸ್ ದ ಪವರ್ ಆಫ್ ಗುಡ್ ಇಫೆಕ್ಟ್ ಅಂದರೆ ಗುಡ್ ಇನ್ಫ್ಲುಯೆನ್ಸ್. ಅಂದರೆ ಈಗ ಬೆನಿಫಿಷರಿ ಯಾರಂದರೆ ಆರ್ ಪುವರ್ ಪೇಷನ್ಸ್, ದೇ ಆರ್ ದ ವಿನ್ನರ್ಸ್. ಬೆಳಿಗ್ಗೆದ್ದು ಸಿಗ್ತದೆ, ಮಧ್ಯಾಹ್ನ ಸಿಗ್ತದೆ, ಸಂಜೆ ಸಿಗ್ತದೆ, ಒಳ್ಳೆ ಕ್ವಾಲಿಟಿಯ ಫುಡ್ ಸಿಗ್ತದೆ. ಅವರಿಗೆಲ್ಲರಿಗೆ ದೇವರ ಬ್ಲೆಸ್ಸಿಂಗ್ಸ್. ನಾವು ಮಾತ್ರ ಮಾಡೋದಲ್ಲ, ಬೇರೆಯವರು ಸಹ ಮಾಡ್ತಾರೆ. ಯಾರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಒಂದು ಎಂತೂ ಯುನೈಟೆಡ್ ಫ್ರೆಂಡ್ಸ್ ಅಂತ ಹೆಸರುಂಟು, ಹಾಗೆ ಅವರು ಸಹ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಅಲ್ಲ ಸರ್, ಇದೀಗ ನಾನು ಅಂದ್ಕೊಂಡೆ ಬರೀ ಮಧ್ಯಾಹ್ನದ ಊಟ ಮಾತ್ರ. ಇವಾಗ 3 ಸಾರಿ ಸಿಗ್ತದೆ. ಹೌದಾ? ಒಳ್ಳೆ ಕ್ವಾಲಿಟಿ ಬ್ರೇಕ್ಫಾಸ್ಟ್. ಬೆಳಿಗ್ಗೆ ತಿಂಡಿ ಅದು ಗೊತ್ತಿಲ್ಲ, ನಾನು ಹೋಗಲಿಲ್ಲ, ಆದರೆ ಸಿಗ್ತದೆ ಅಂತ ಗೊತ್ತುಂಟು. ಮಧ್ಯಾಹ್ನ ಆಯಿತು ಮತ್ತು ರಾತ್ರಿ ಎಂ ಫ್ರೆಂಡ್ಸ್ ಅಂತ ಒಂದು ಆರ್ಗನೈಸೇಷನ್ ಅವರು ರಾತ್ರಿದ್ದು ಚಾಲು ಮಾಡಿದ್ದಾರೆ. ಸೊ ಸಿ ದ ಪವರ್ ಆಫ್ ಗುಡ್ ವರ್ಕ್. ನೋಡಿ ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ನೀವು ಮಾಡ್ತಿದ್ರಿ ಕ್ರಿಶ್ಚಿಯನ್ ಕಮ್ಯುನಿಟಿ, ರಾತ್ರಿ ಊಟ ಕೊಡೋರು ಮುಸ್ಲಿಂ ಕಮ್ಯುನಿಟಿ ಅನಿಸುತ್ತೆ, ಎಂ ಫ್ರೆಂಡ್ಸ್. ಸರಿ. ಅದು ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಂ ಫ್ರೆಂಡ್ಸ್ ಅಂತ, ಅದು ಮೋಸ್ಟ್ಲಿ ಮುಸ್ಲಿಂ ಆರ್ಗನೈಸೇಷನ್ ಯುನೈಟೆಡ್ ಒನ್ ಫಾರಮ್ ಅದಕ್ಕೆ ಒಟ್ಟಿಗೆ ಬಂದು ಮಾಡ್ತಾರೆ. ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಬ್ರೇಕ್ಫಾಸ್ಟ್ ಯಾರು ಹಿಂದೂ ಕಮ್ಯುನಿಟಿ ಮಾಡ್ತಾರೆ ನೋಡಿ, ಹಸಿವೆ ಆಗುವುದು ಬಡವರಿಗೆ, ಕೊಡುವವರು ನಿಜವಾಗಿ ದೇವರು. ಕೊಡುವ ಮುಖಾಂತರ ಮಾಧ್ಯಮ ಬೇರೆ ಬೇರೆ ಆಗಬಾರ್ದು. ನಾವು ಕ್ರಿಶ್ಚಿಯನ್ ಆಗಿರ್ಬಾರ್ದು, ಎಂ ಫ್ರೆಂಡ್ಸ್ ಮುಸ್ಲಿಮ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಕೊಡುವವರು ಕ್ರಿಶ್ಚಿಯನ್ ಹಿಂದೂ ಆಗಬಾರ್ದು. ದಿಸ್ ಈಸ್ ದ ರಿಯಲ್ ಟೆಂಪಲ್, ದಿಸ್ ಈಸ್ ಅವರ್ ರಿಯಲ್ ವರ್ಷಿಪ್, ದಿಸ್ ಈಸ್ ಅವರ್ ರಿಯಲ್ ರಿಲಿಜನ್. ಹ್ಯುಮ್ಯಾನಿಟಿಗಿಂತ ದೊಡ್ಡ ರಿಲಿಜನ್ ಇಲ್ಲ, ಮನುಷ್ಯತನ. ಯಾಕೆಂದರೆ ನಾವು ದೊಡ್ಡ ದೊಡ್ಡ ಪೂಜೆ ಮಾಡೋದು, ದೊಡ್ಡ ದೊಡ್ಡ ಭಜನೆ ಮಾಡೋದು, ದೊಡ್ಡ ಇದೆಲ್ಲ ಮಾಡೋದು, ಅದರ ಒಟ್ಟಿಗೆ ನಮ್ಮ ಪ್ರಾಕ್ಟಿಕಲ್ ಅಂದರೆ ನಮ್ಮ ನೆರೆಹೊರೆಯಲ್ಲಿರುವ ಬಡವರಿಗೆ ಒಂದು ಹೆಲ್ಪ್ ಮಾಡೋದು ಚಿಕ್ಕ ಮಟ್ಟಿಗೆ, ಮತ್ತು ಊಟ ಕೊಡಲಿ ಆಗೋದಾದರೆ, ಬಟ್ಟೆ ಕೊಡುವುದಾದರೆ, ಮೆಡಿಸಿನ್ಗೆ ಹೆಲ್ಪ್ ಮಾಡೋದು, ದಿಸ್ ಈಸ್ ಅವರ್ ರಿಲಿಜನ್. ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನಿಲ್ಲ. ನಮ್ಮ ರಿಲಿಜನ್ ಇದೆ ಪರ್ಸನಲ್, ಅದು ಎಲ್ಲ ನಾವು ಮನೆಯಲ್ಲಿ ಇಡಬೇಕು. ಕರೆಕ್ಟ್. ನಾವು ಒಳ್ಳೆ ಕೆಲಸ ಮಾಡುವಾಗ ಒಂದು ಹಸಿದವರು ಯಾರು ಅಂತ ಮುಸ್ಲಿಮರಿಗೆ ಸಹ ಹಸಿವೆ ಆಗ್ತದೆ, ಹಿಂದೂಗೆ ಹಸಿವೆ ಆಗ್ತದೆ, ಕ್ರಿಶ್ಚಿಯನ್ಗೆ ಹಸಿವೆ ಆಗಿದೆ. ಹೊಟ್ಟೆಗೆ ಹಸಿವೆ ಆಗೋದು, ಅದಕ್ಕೆ ಕೊಡುವುದು ನಮಗೆ ಒಂದು ಮನುಷ್ಯತನ. ಅದರಲ್ಲಿ ಏನು ರಿಲಿಜನ್ ಇಲ್ಲ. ಮತ್ತು ಇದು ಎಲ್ಲ ಕೆಲಸ ಮಾಡುವಾಗ ನಾವು ನಿಜವಾಗಿ ದೇವರ ಮಕ್ಕಳ ಹಾಗೆ ಮಾಡೋದು. ಇದರ ಸ್ಫೂರ್ತಿ
ಎಲ್ಲ ರಿಸೋರ್ಸ್ ನಮಗೆ ಬರುವುದು ದೇವರಿಂದ. ನಾವು ವಿ ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ಸ್. ನಮ್ಮ ಕ್ರೆಡಿಟ್ ಅದು ಎಲ್ಲ ನಮಗೆ ಅಲ್ಲ. ನಮಗೆ ಈ ಪಬ್ಲಿಸಿಟಿ, ಹೆಸರು, ಮಾನ ಅದು ಎಲ್ಲ ನಮಗೆ ಅಲ್ಲ. ಅದು ನಮ್ಮ ಸರ್ವಶ್ರೇಷ್ಠ ಶ್ರೇಷ್ಠ ಕರ್ತನಿಗೆ, ದೇವರಿಗೆ. ಅದರ ಬೆನಿಫಿಟ್ ನಮ್ಮ ಫಾರ್ ದ ಲೀಸ್ಟ್ ಆ್ಯಂಡ್ ದ ಲಾಸ್ಟ್. ಯಶಸ್ವಿ ಉದ್ಯಮಿ ಆಗಿದ್ದೀರಾ. ಇವತ್ತು ನಿಮಗೆ ದಾನ ಮಾಡೋದಕ್ಕೆ ಅಷ್ಟು ಶಕ್ತಿ ಕೂಡ ಬಂದಿದೆ ಸರ್. ಓಕೆ, ಇದೆಲ್ಲ ನೀವು ಮಾಡ್ತಾಯಿದ್ದೀರಾ, ಬಟ್ ನಿಮ್ಮ ಹವ್ಯಾಸ ಏನು ಅಂತ? ಏನು ಫ್ರೀ ನಿಮ್ಗೆ ಟೈಮ್ ಸಿಗುತ್ತಾ? ಆ ಫ್ರೀ ಸಮಯದಲ್ಲಿ ಏನು ಮಾಡ್ತೀರಾ? ಹಾಂ, ಇದರಲ್ಲಿ ಎರಡು ಉತ್ತರ ಕೊಡ್ತೇನೆ. ಮೊದಲು ನೀವು ಕೇಳಿದ್ರಿ ನಾವು ಯಶಸ್ವಿ ಉದ್ಯಮಿ ಅಂತ. ನಾವು ಯಶಸ್ವಿ ಉದ್ಯಮಿ ಅಲ್ಲ. ನಾನು ಚಿಕ್ಕ ಮನುಷ್ಯ, ಸಾಧಾರಣ ಮನುಷ್ಯ. ಯಶಸ್ವಿ ಉದ್ಯಮಿ. ನಾವು ಒಳ್ಳೆ ಕೆಲಸ ಮಾಡ್ತೇವೆ ಸರಿ. ನಮ್ಮಕ್ಕಿಂತ ಇದಕ್ಕಿಂತ ಒಳ್ಳೆಯ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ 2024ನಲ್ಲಿ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, November 13th ಈ ಮ್ಯಾಂಗ್ಳೂರಿನಲ್ಲಿ ಒಂದು ಸೆನ್ಸೇಷನಲ್ ಒಂದು ಈವೆಂಟ್ ಆಯಿತು. ಒಂದು ಟ್ರಾಜಿಡಿ, ಒಂದು ಆಕ್ಸಿಡೆಂಟ್. ಒಂದು 23 ವರ್ಷದ ಹುಡುಗಿ, ಅವರ ಹೆಸರು ಗ್ಲೋರಿಯಾ ರಾಡ್ರಿಗಸ್ ಅಂತ, ಬಜ್ಪೆ ಅವರು, ಮೂಲ ಸೈಂಟ್ ಎಲೋಷಿಯನ್ ಒಂದು ಪ್ರೊಫೆಸರ್ ಲೆಕ್ಚರರ್ ಆಗಿದ್ದರು. ಅವರು ಅಕಸ್ಮಾತ್ 23 ವರ್ಷ ತೀರಿ ಹೋಗ್ತಾರೆ, ಒಂದು ವಿಶೇಷ ರೀತಿಯ ಕಾಯಿಲೆಯಿಂದ. ಅದು ಒಂದು ಟ್ರಾಜಿಡಿ. ಆ ಟ್ರಾಜಿಡಿ ಒಟ್ಟಿಗೆ ಒಂದು ಗುಡ್ ನ್ಯೂಸ್ ಉಂಟು. ಆ ಫ್ಯಾಮಿಲಿಯವರು ಅವರ ಎಲ್ಲ, ಈ ಗ್ಲೋರಿಯವರ ಎಲ್ಲ ಆರ್ಗನ್ಸ್ ಡೊನೇಟ್ ಮಾಡಿದರು. ಅವರ ಕಿಡ್ನಿ, ಅವರ ಹಾರ್ಟ್, ಅವರ ಕೋರ್ನಿಯಾ, ಅವರ ಸ್ಕಿನ್ ಎಲ್ಲ ಡೊನೇಟ್ ಮಾಡ್ತಾರೆ. ಶಿ ಡೈಡ್ ಬಿಕಾಸ್ ಆಫ್ ದಿಸ್ ಟ್ರಾಜಿಕ್ ಡೆತ್, ಬಟ್ ಶಿ ಈಸ್ ಲಿವಿಂಗ್ ಫಾರ್ ಎವರ್ ಬಿಕಾಸ್ ಆಫ್ ಅವರ್ ಗ್ರೇಟ್ ಡೊನೇಷನ್. ಇದಕ್ಕಿಂತ ದೊಡ್ಡ ಡೊನೇಷನ್ ಇಲ್ಲ. ಯಾರು ರಕ್ತ ಕೊಡ್ತಾರೆ, ಇಲ್ಲಿ ನೋಡಿ ಎಲ್ಲ ಬಾಡಿ ಪಾರ್ಟ್ಸ್, ಹಾರ್ಟ್, ಐಸ್, ಸ್ಕಿನ್ ಎಲ್ಲ ಕೊಟ್ಟರು. ಇದು ಒಂದು ತುಂಬ ಪುಣ್ಯದ ಕೆಲಸ. ದಿಸ್ ಇಸ್ ಎ ಬಿಗ್ ಶಾಕಿಂಗ್ ಥಿಂಗ್ ಆ್ಯಂಡ್ ವೆರಿ ವೆರಿ ಬಿಗ್ ಥಿಂಗ್. ಐ ಸಲ್ಯೂಟ್ ದ್ಯಾಟ್ ಗರ್ಲ್, ಐ ಸಲ್ಯೂಟ್ ದ್ಯಾಟ್ ಫ್ಯಾಮಿಲಿ, ಆ್ಯಂಡ್ ಐ ಸಲ್ಯೂಟ್ ಆಲ್ ದೋಸ್ ಪೀಪಲ್. ಯಾರು ಇವರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರು, ಯಾರು ಇವರಿಗೆ ಕನ್ವಿನ್ಸ್ ಮಾಡಿದ್ರು, ಅದೊಂದು ದೊಡ್ಡ ಪುಣ್ಯದ ಕೆಲಸ ಮಾಡಿದ್ದಾರೆ. ಅದೇ ಪ್ರಕಾರ ನಿಮಗೆ ಗೊತ್ತಿರಬಹುದು, ಒಂದು ಸಿಂಗರ್ ಇದ್ದಾರೆ ಇಂಡಿಯಾದಲ್ಲಿ, ಪಾಲಕ್ ಮುಚ್ಚಲ್ ಅಂತ. ಸೂಪರ್, ತುಂಬ ಪ್ರಸಿದ್ಧ ಸಿಂಗರ್. ಅವಳ ಸ್ಟೋರಿ ವೆಲ್ ಇಂಟ್ರೆಸ್ಟಿಂಗ್ ಉಂಟು. ಅವರೊಂದು 3 ವರ್ಷದ ಏಜಿಂದ ಸಿಂಗಿಂಗ್ ಚಾಲು ಮಾಡಿದ್ದು. ಸಾಧಾರಣ 7 ವರ್ಷದ ಪ್ರಾಯದಲ್ಲಿ ಆ ಹುಡುಗಿ ಮತ್ತು ಅವರ ಬ್ರದರ್ ಪಲಾಶ್ ಮುಚ್ಚಲ್ ಅಂತ, ಇವರು ಇಬ್ಬರು ಜಾಯಿನ್ ಮಾಡಿ ರೋಡ್ ಶೋ ಮಾಡ್ತಿದ್ದರು. ಸಿಂಗಿಂಗ್ ರೋಡ್ ಶೋ ಮಾಡಿ ಹಣ ಕಲೆಕ್ಟ್ ಮಾಡಿ ಕಾರ್ಗಿಲ್ ವಾರಿನ ವಿಡೋಸ್ನವರಿಗೆ ಹೆಲ್ಪ್ ಮಾಡ್ತಿದ್ದರು. ಅವರ ತಾಯಿ ತಂದೆಯವರು ಸಿಂಪಲ್ ಫ್ಯಾಮಿಲಿಯವರು. ತಂದೆಯವನು ಅಕೌಂಟೆಂಟ್ ಇದ್ದರು, ತಾಯಿ ಹೌಸ್ ವೈಫ್ ಇದ್ದರು. ಆದರೆ ಆ ಮಕ್ಕಳಿಗೆ ಸ್ಫೂರ್ತಿ, ಎನ್ಕರೇಜ್ಮೆಂಟ್ ಕೊಟ್ಟ ಪೇರೆಂಟ್ಸ್ ಇದ್ದಾರೆ. ಅವರು ತುಂಬ ಒಳ್ಳೆಯ ಪೇರೆಂಟ್ಸ್. ಮತ್ತು ಈ ಪಾಲಕ್ ಮುಚ್ಚಲ್ ಇವತ್ತಿನವರೆಗೆ ಇಷ್ಟೊಂದು ಪುಣ್ಯದ ಕೆಲಸ ಮಾಡ್ತಾರೆ. ಅವರೊಂದು ಫೌಂಡೇಶನ್ ಉಂಟು, ಪಾಲಕ್ ಮುಚ್ಚಲ್ ಫೌಂಡೇಶನ್ ಉಂಟು. ಅವರು ಇಂಡಿಯಾದಲ್ಲಿ ಈ ಚಿಕ್ಕ ಮಕ್ಕಳು ಬೋರ್ನ್ ಆಗುವಾಗ ಏನು ಹಾರ್ಟ್ ಡಿಫಾರ್ಮಿಟಿ ಇರುತ್ತದೆಲ್ಲ, ಅವರದ್ದು ಫ್ರೀ ಆಪರೇಷನ್ ಮಾಡ್ತಾರೆ. ಫೈನಾನ್ಷಿಯಲ್ ಸಪೋರ್ಟ್ ಅವರು ಕೊಡ್ತಾರೆ. ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಡಾಕ್ಟರ್ ದೇವಿ ಶೆಟ್ಟಿ ಹಾಸ್ಪಿಟಲ್ ಉಂಟು, ನಾರಾಯಣ ಹೃದಯಾಲಯ, ದೊಡ್ಡ ಹಾಸ್ಪಿಟಲ್. ಇವರ ಒಟ್ಟಿಗೆ ಜಾಯಿಂಟ್ ವೆಂಚರ್ ಮಾಡಿ ಎಷ್ಟೋ ಸಾವಿರ ಮಕ್ಕಳ ಆಪರೇಷನ್ ಮಾಡಿ ಅವರಿಗೊಂದು ಹೊಸ ಜೀವನ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಪುಣ್ಯ ಕೆಲಸ, ಎಷ್ಟೋ ದೊಡ್ಡ ಕೆಲಸ. ಇದು ಅಷ್ಟು ಮೀಡಿಯಾದಲ್ಲಿ ಹೈಲೈಟ್ ಮಾಡೋದಿಲ್ಲ. ನಾವು ಮಾಡೋದು ಚಿಕ್ಕ ಕೆಲಸ, ಇದು ನೋಡಿ ಎಷ್ಟೋ ದೊಡ್ಡ ಕೆಲಸ. ಇನ್ನೊಂದು ವಿಷಯ ಹೇಳ್ತೇನೆ. ಇತ್ತೀಚೆಗೆ ಈ ಈಸ್ಟರ್ ನಮ್ಮ ಇಲ್ಲಲ್ಲಿ ಮೊನ್ನೆ 5 ತಾರೀಕಿಗೆ, ಏಪ್ರಿಲ್ 5 ತಾರೀಕಿಗೆ ಈ ಸಂತೆಕಟ್ಟೆಯಲ್ಲಿ ಒಂದು ದೊಡ್ಡ ಈವೆಂಟ್ ಇತ್ತು. ಅದರಲ್ಲಿ ನಮ್ಮ ಈ ಮೆಡಿಕೇರಿಗೆ ನಾವು ಮಾಡಿದ್ದೆಲ್ಲ, ಅದು ಹಾಸ್ಪಿಟಲಿಗೆ ಒಂದು ಹೆಲ್ಪ್ ಮಾಡಿಗೋಸ್ಕರ ಕ್ಯಾಥಲಿಕ್ ಸಭಾ ಒಂದು ಈವೆಂಟ್ ಇದ್ದರು, ಜೋಷಲ್ ನೈಟ್ ಅಂತ. ಅದೊಂದು ದೊಡ್ಡ ಮ್ಯೂಸಿಕಲ್ ಈವೆಂಟ್ ಇತ್ತು. ಅದರಲ್ಲಿ ಸಾಧಾರಣ 1 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿ ಈ ಗೊರೆಟ್ಟಿ ಹಾಸ್ಪಿಟಲ್ನಲ್ಲಿ ಹೊಸ ಡಯಾಲಿಸ್ ಮೆಷಿನೆಲ್ಲ ಹಾಕಿದ್ದಾರೆ, ಆ್ಯಂಬುಲೆನ್ಸ್ದು ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ಹಾಸ್ಪಿಟಲ್ ಇಂಪ್ರೂವ್ ಮಾಡುವ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಒಂದು ಹುಡುಗಿ ಬಂದು, ಚಿಕ್ಕ ಮಗು, 10 years ಓಲ್ಡ್, ಲಿಯೋನಾ ಒಲಿವೆರ್ ಅಂತ. ಶಿ ಈಸ್ ಎ ಸೆನ್ಸೇಷನಲ್ ಸಿಂಗರ್. ಮ್ಯಾಂಗ್ಳೂರಿನಲ್ಲಿ ಚಿಕ್ಕ ಹುಡುಗಿ, ಒಳ್ಳೆ ಸಿಂಗ್ ಮಾಡ್ತಾರೆ. ಅದು ನಿಜವಾಗಿ ಒಂದು ಮೆಚ್ಚಿ ನನಗೆ ಒಳ್ಳೆಯದಾಯಿತು. ಅದಕ್ಕಿಂತ ದೊಡ್ಡ ಆ ಫ್ಯಾಮಿಲಿಯದು ಒಂದು ಒಳ್ಳೆಯ ಅಭ್ಯಾಸ. ಈ ಹುಡುಗಿ ಆ ದಿವಸ 3 ಪಿಗಿ ಬ್ಯಾಂಕ್ ಬಾಕ್ಸನ್ನು ತಂದದ್ದು. ಅದನ್ನು ಬ್ರೇಕ್ ಮಾಡಿ ಬೇರೆ ಬೇರೆ ಕಾಸಿಗೆ, ಅದು 3 ಬಾಕ್ಸ್ನಿದ್ದ ಎಲ್ಲ ಹಣವನ್ನು ಬೇರೆ ಬೇರೆ ಕಾಸಿಗೆ ಕೊಟ್ಟದ್ದು. 1 ಬಾಕ್ಸಿನ ಹಣ ಇದಕ್ಕೆ, ಈ ಹಾಸ್ಪಿಟಲ್ಗೆ ಈ ಚಾರಿಟಿಗೋಸ್ಕರ ಕೊಟ್ಟದ್ದು. ನೋಡಿ ಎಷ್ಟು ಒಂದು ವ್ಯಾಲ್ಯೂ ಸಿಸ್ಟಮ್. ವರ್ಷಗಟ್ಟಲೆ ಕಲೆಕ್ಟ್ ಮಾಡಿದ ಎಲ್ಲ ಸಿಂಗಿಂಗಿಂದ ಬಂದ ಹಣವನ್ನು ಕಲೆಕ್ಟ್ ಮಾಡಿ ಪಿಗ್ಗಿ ಬ್ಯಾಂಕಿನಲ್ಲಿ ಹಾಕಿ
ಅದನ್ನು ಹೊಡೆದು ಒಂದು ಒಳ್ಳೆ ಕಾಲೇಜಿಗೋಸ್ಕರ 100% ಅವರು ಚಾರಿಟಿ ಮಾಡಿದ್ರೆ ಇಷ್ಟು ಚಿಕ್ಕ ಹುಡುಗಿ ಅದರ ನನಗೆ ಇದು ನಿಜವಾಗ್ಲೂ ಇದು ನಾನು ಹೈಲೈಟ್ ಮಾಡ್ತೀನಿ. ಯಾಕೆಂದರೆ ಆಲ್ ಗ್ಲೋರಿ ಟು ದೆಮ್ ದ್ಯಾಟ್ ಫ್ಯಾಮಿಲಿ. ಅವರ ಪೇರೆಂಟ್ಸ್ಗೆ ಆ ಚಿಕ್ಕ ಮಗು ಇರುವಾಗಲೇ ಅವ್ರಿಗೊಂದು ಎಷ್ಟು ಒಂದು ಒಳ್ಳೆ ವ್ಯಾಲ್ಯೂವನ್ನು ಕಲಿಸ್ತಾರೆ ಅಂತ. ಫ್ಯಾಂಟಾಸ್ಟಿಕ್ ಸರ್. ನಮಗಿಂತ ಎಷ್ಟು ದೊಡ್ಡ ಕೆಲಸ ಒಳ್ಳೆಯದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ಅದು ನಂಗನ್ಸುತ್ತೆ ಖಂಡಿತವಾಗಿಯೂ ಈ ಒಳ್ಳೆ ಕೆಲಸಗಳ ಮಧ್ಯೆ ಯಾವತ್ತೂ ಹೋಲಿಕೆ ಇಲ್ಲ. ಮತ್ತು ಹೋಲಿಕೆ ಇರಲೂಬಾರ್ದು. ಮನುಷ್ಯರ ಮಧ್ಯೆ ಹೇಗೆ ಇರಬಾರ್ದು ಹಾಗೆ ಒಳ್ಳೊಳ್ಳೆ ಕೆಲಸಗಳ ಮಧ್ಯೆನೂ ಇರಬಾರ್ದು ಸರ್. ಸೊ ನೀವೊಂದು ಮತ್ತೆ ಅದರಲ್ಲಿ ಎರಡನೇ ಪ್ರಶ್ನೆ ಇತ್ತು. ನೀವು ಹೇಳಿದ್ರೆ ನಿಮ್ಮೊಂದು ಒಂದು ಹಾಬಿ ಅಂತ. ನಂದು ಒಂದು ಹಾಬಿ ಉಂಟು. ಐ ಆಮ್ ಎ ಗುಡ್ ರೈಟರ್. ಐ ರೈಟ್ ಆರ್ಟಿಕಲ್ಸ್. ಐ ಆಮ್ ಎ ಗುಡ್ ಸ್ಪೀಕರ್. ನಾವು ತುಂಬ ವರ್ಷ ನಮ್ಮ ಪ್ರೊಫೆಷ್ನಲ್ಲಿ ಡಿಫ್ರೆಂಟ್ ಕಾನ್ಫರೆನ್ಸ್ಗೆ ಹೋಗಿ ನಾವು ಐ ಆಮ್ ಎ ರಿಸೋರ್ಸ್ ಪರ್ಸನ್. ಇಂಡಿಯಾದಲ್ಲಿ ಹೊರದೇಶದಲ್ಲಿ ನಾವೆಲ್ಲ ಟಾಕ್ ಎಲ್ಲ ಕೊಟ್ಟಿದ್ದೇವೆ. ನಾವು ಮಾತಾಡೋದು ಥಿಯರಿ ಅಲ್ಲ, ಐ ಆಮ್ ಎ ಪ್ರಾಕ್ಟಿಕಲ್ ಪರ್ಸನ್. ನಾವು ಏನು ಮಾಡ್ತೇವಲ್ಲ ಅದನ್ನೇ ಯಾಕೆಂದರೆ ಐ ಆಮ್ ಲೈಕ್ ಎ ಗಜ್ಜಿನಿ. ಐ ಕಾಂಟ್ ಮೆಮೊರೈಸ್, ಐ ಕಾಂಟ್ ಗಿವ್ ಎ ಮೆಮೊರೈಸ್ ಥಿಯರಿಟಿಕಲ್ ಟಾಕ್. ನನ್ನೊಂದು ವಿಷಯ ಹೇಳ್ತೇನೆ. ನಾನು ಬಾಂಬೆಯಲ್ಲಿ ಹೋಗಿ ಸ್ಟಾರ್ಟಿಂಗ್ಗೆ ಒಂದು ಟೀಚರ್ಸ್ ಜಾಬ್ನಲ್ಲಿ 800 ರೂಪೀಸ್ ಐ ಯೂಸ್ ಟು ಅರ್ನ್. ಅದರೊಟ್ಟಿಗೆ ಟ್ಯೂಷನ್ ಮಾಡಿ ಒಂದು ತಿಂಗಳಿಗೆ 3000 ನಾನು ಅರ್ನ್ ಮಾಡ್ತಿದ್ದೆ. ಆವಾಗ ನನ್ನ ಲೈಫಿದೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದು, ಒಂದು 2 ಪೇಜ್ ಇತ್ತು ನಾನು ಪ್ಲ್ಯಾನ್ ಮಾಡಿದ್ದು. ಅದನ್ನು ಲ್ಯಾಮಿನೇಟ್ ಮಾಡಿ ಇಟ್ಟಿದ್ದರೆ ಇವತ್ತಿನವರೆಗೆ ಮಾಡಿಫೈ ಮಾಡಲಿಲ್ಲ. ನಾನು ತಿಂಗಳಿಗೆ 3000 ದುಡಿಯುವಾಗ ನನಗೆ 60 ಆದ ಮೇಲೆ ಫ್ರಮ್ ದ ಏಜ್ ಆಫ್ 61 ಸಮಾಜಕ್ಕೂ ಸೇವೆಗೋಸ್ಕರ ನಾನು 3 ಲಕ್ಷ ಕೊಡಬೇಕು ಅಂತ ಒಂದು ಅದರಲ್ಲಿ ಬರೆದದ್ದು ನಾನು. ಅದು ಪ್ಲ್ಯಾನ್ ಆದ ಮೇಲೆ ನಮ್ಮ ಒಂದು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, 2-3 ಇದ್ದಾರೆ, ನಮಗೆ ಒಂದು ಮೋಟಿವೇಶನ್ ಕೊಡುವರು. ಅವರಿಗೆ ನಾನು ತೋರಿಸಿದ್ದು. ಅವರಲ್ಲಿ ಒಬ್ಬ ಹೆಸರು ಪ್ರಕಾಶ್ ನಾಯ್ಕ್ ಅಂತ. ನಮ್ಮ ಲೈಫ್ನಲ್ಲಿ ತುಂಬ ಇನ್ಫ್ಲುಯೆನ್ಸ್ ಉಂಟು ಅವರಿಗೆ. ಅವರೆಲ್ಲ ನೋಡಿ ಅವರಿಗೆ ಒಂದು ನೆಗಾಡಿ ಬಿಟ್ಟರು. ಯಾಕೆಂದರೆ ಒಂದು 3,000 ದುಡಿಯೋವನು 3 ಲಕ್ಷ ಕೊಡುವ ಪ್ಲ್ಯಾನ್ ಹಾಕಿದ್ದಾನೆ ಅಂತ. ಆದರೆ ನಿಜವಾಗಿ ಹೇಳ್ತೇನೆ, ದೇವರ ದಯೆಯಿಂದ ನಾವು ಏನು ಅದರಲ್ಲಿ ಬರೆದಿದ್ದೇವೆ ಹಾಗೆಯೇ ನಡೆದಿದೆ. ಅದು ಹಾಗೇ ಆಗಿದೆ. 1 ವರ್ಷ ಲೇಟು. ನಮ್ಮ ಪ್ಲಾನಿಂಗ್ ಪ್ರಕಾರ ಇಟ್ ಶುಡ್ ಹ್ಯಾವ್ ಕಮ್ ಇನ್ ಟು ಇಫೆಕ್ಟ್ ಫ್ರಮ್ 2023. ಇದು 2024ನಲ್ಲಿ ಚಾಲು ಆಯಿತು. ನಾನು ಯಾವ ಒಂದು ನಿದ್ರೆಯಲ್ಲಿದ್ದೆ, ನನ್ನ ಮೊಮ್ಮಗಳಾದಾಗ ಚಾವಿ ಕೊಟ್ಟದ್ದು ಇದನ್ನು ಚಾಲು ಮಾಡಲಿಕ್ಕೆ. ಇವಾಗ ದೇವರ ದಯೆಯಿಂದ ಅದು ದುಗುಣ ಆಗಿದೆ, 2 ಬಾಲ್ ಆಗಿದೆ ಅಲ್ಲ. ಅದೇ ನೋಡಿ, ಇದೊಂದು ಮೆಸೇಜ್ ಅಂತ ಅಂದರೆ, ಯುವರ್ ಥಾಟ್ಸ್ ಬಿಕಮ್ ಯುವರ್ ವರ್ಡ್ಸ್ ಆ್ಯಂಡ್ ಯುವರ್ ವರ್ಡ್ಸ್ ಬಿಕಮ್ ಆ್ಯಕ್ಷನ್. ನಮಗೆ ಏನೋ ಒಂದು ಒಳ್ಳೆ ಮಾಡಲಿಕ್ಕಿದ್ದರೆ, ನಮ್ಮ ಲೈಫ್ನಲ್ಲಿ ಸುಧಾರಣೆ ಮಾಡಲಿಕ್ಕಿದ್ದರೆ, ಅದೊಂದು ಬರೀ ಆಲೋಚನೆ ತಲೆಯಲ್ಲಿ ಇಡುವುದಲ್ಲ, ಅದನ್ನು ಬರೆದು ಸಾಧ್ಯವಾದರೆ ಲ್ಯಾಮಿನೇಟ್ ಮಾಡಿ ಒಂದು ಪ್ರಾಮಿನೆಂಟ್ ಜಾಗದಲ್ಲಿ ಇಡಬೇಕು. ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅದನ್ನು ನೋಡಬೇಕು. ಯಾಕಂದರೆ you become daily conscious of that and you start working for that. Perfect. And when you work for that sincerely, God, the universal power, the whatever you call, that will give you enough energy and resources. ಯಾಕೆಂದರೆ ಈ ಸಂಸಾರದಲ್ಲಿ, ಯೂನಿವರ್ಸ್ನಲ್ಲಿ there is no scarcity, there is everything in abundance. ಹೌದಪ್ಪ. ನಾವು ದೊಡ್ಡ ಆಲೋಚನೆ ಮಾಡಬೇಕು. ಅದು ಹೇಗೆ ಮಾಡೋದು, ಹೇಗೆ ಸಾಧ್ಯ ಅಂತ ಅದರ ಬಗ್ಗೆ ಆಲೋಚನೆ ಮಾಡೋದು ಅಲ್ಲ, ಅದಕ್ಕೆ ಸಕ್ಸಸ್ ಕೊಡುವುದು ದೇವರು. ಈ ಭಗವದ್ಗೀತೆಯಲ್ಲಿ ಒಂದು ಸೆಂಟೆನ್ಸ್ ಉಂಟು, ವರ್ಕ್ ಫಾರ್ ದ ಸೇಕ್ ಆಫ್ ವರ್ಕ್ ವಿದೌಟ್ ಕ್ರೇವಿಂಗ್ ಫಾರ್ ದ ಫ್ರೂಟ್ಸ್ ಆ್ಯಂಡ್ ದ ಫ್ರೂಟ್ಸ್ ವಿಲ್ ಫಾಲೋ ಆಟೋಮೆಟಿಕಲಿ ಅಂತ. ಫ್ಯಾಂಟಾಸ್ಟಿಕ್. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಸರಿ. ಹೌದು, ನೀನು ಕೆಲಸ ಮಾತ್ರ ಮಾಡು. ಆ್ಯಕ್ಚುಲಿ ನಾವೀಗ ಏನು ಮಾಡ್ತಿದ್ದೇವೆ, ನಮ್ಗೆ ಸ್ಟ್ರೆಸ್ ಆಗೋದು ಅದೇ ಕಾರಣಕ್ಕೆ ಸರ್. ಅದೇ ಕಾರಣಕ್ಕೆ ನಾವು ರಿಸಲ್ಟನ್ನು ಫೋಕಸ್ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಆ ರಿಸಲ್ಟಲ್ಲಿ ಬಂದಿರೋದಿಲ್ಲ, ಆ ಕಾರಣಕ್ಕೋಸ್ಕರ ನಾವು ಸ್ಟ್ರೆಸ್ಸಲ್ಲಿ ಇರ್ತೇವೆ ಅಂತ. ಅದ್ಭುತವಾದ ಮಾತನ್ನು ಹೇಳಿದ್ರಿ ಸರ್. ಈಗ ಪ್ರಕಾಶ್ ನಾಯ್ಕರು ಏನು ಹೇಳ್ತಾರೆ? ಪ್ರಕಾಶ್ ನಾಯ್ಕರು ಏನು ಹೇಳ್ತಾರೆ? ಪ್ರಕಾಶ್ ನಾಯ್ಕ್ ನಮ್ಮ ಪ್ರತಿಯೊಂದು ಫಂಕ್ಷನ್ಗೆ ಬಂದಿದ್ದಾರೆ. ಅವರಿಗೆ ತುಂಬ ಸಂತೋಷ. ಯಾಕೆಂದರೆ ನನ್ನ ಹತ್ರ ಏನೂ ಇರೋ ಟೈಮ್ನಲ್ಲಿ, ಅಂದರೆ 1980ಯಲ್ಲಿ ನಾನೊಂದು ಸೈಕಲ್ನಲ್ಲಿ ಬಾಂಬೆಯಲ್ಲಿ ಸವಾರಿ ಮಾಡಿ ಸ್ಕೂಲಿಗೆ ಹೋಗುವಾಗ ನನಗೊಂದು ಸ್ಫೂರ್ತಿ ಕೊಟ್ಟವರು ಅವರು. ಜೋಸೆಫ್, ವಿದಿನ್ 1 year ಯು ಶುಡ್ ಹ್ಯಾವ್ ಎ ಸ್ಕೂಟರ್, ಮತ್ತೊಂದು 2 ವರ್ಷ ಮೇಲೆ ನಿಮ್ಮದು ಗಾಡಿ ಇರಬೇಕು, ನಿಮ್ಮದು ಮನೆ ಆಗಬೇಕು ಅಂತ ನನ್ನ ಜೀವನಕ್ಕೆ ಒಂದು ಡೈರೆಕ್ಷನ್, ಒಂದು ಮೋಟಿವೇಶನ್ ಅವರು ಕೊಟ್ಟದ್ದು. ಮತ್ತು ನಾವೆಲ್ಲ ಬೈ ದ ಗ್ರೇಸ್ ಆಫ್ ಸರ್ಪಾಸ್ ಮಾಡಿದ್ದೇವೆ. ನಾವು ಇವತ್ತು ನಮ್ಮ ಟಚ್ನಲ್ಲಿದ್ದಾರೆ. ಈಸ್ ಮೋರ್ ದೆನ್ ಹ್ಯಾಪಿ. ನಾಟ್ ಓನ್ಲಿ ದ್ಯಾಟ್, ಅವರು ಹೇಳ್ತಾರೆ ಐ ಹ್ಯಾವ್ ಬ್ರಾಟ್ ಗ್ಲೋರಿ ಟು ಹಿಸ್ ಲೈಫ್ ಅಂತ. ಯಾಕೆಂದರೆ
ಅವರು ಪ್ರಕಾಶ್ ನಾಯ್ಕ ಪ್ರಸಿದ್ಧ ನಮ್ಮ ಲೈಫಿಂಗಿಂದ ನಮ್ಮ ಮುಖಾಂತರ ಅವರು ತುಂಬ ಪ್ರಸಿದ್ಧರಾಗಿದ್ದಾರೆ. ಈ ಸೇಸ್ ಆಲ್ ಕ್ರೆಡಿಟ್ ಟು ಯು ಆ್ಯಂಡ್ ಐ ಸೇ ಆಲ್ ಕ್ರೆಡಿಟ್ ಟು ಹಿಮ್. ಇದೊಂದು ಎಕ್ಸಾಂಪಲ್. ಯಾಕೆಂದರೆ ನಮ್ಮ ಜೀವನದಲ್ಲಿ ಎಲ್ಲರಿಗೆ ಒಂದು ಸಂಕಷ್ಟ ಬರುತ್ತದೆ, ಕಷ್ಟದ ಸಮಯ ಬರುತ್ತದೆ. ಆವಾಗ ಯಾರು ನಮಗೆ ಸ್ಫೂರ್ತಿ ಕೊಡ್ತಾರೆ, ಯಾರು ನಮಗೊಂದು ಕೈ ಕೊಟ್ಟು ಒಂದು ಮೇಲೆ ಎತ್ತುತ್ತಾರೆ, ನಾವು ಯಾವತ್ತೂ ಅವರನ್ನು ಮರೆಯಬಾರದು. ಯಾಕೆಂದರೆ ದೇ ಬಿಕಮ್ ಅವರ್ ಗಾಡ್ಸ್ ಎಟ್ ದ್ಯಾಟ್ ಪಾಯಿಂಟ್. ಯಾಕಂದರೆ ದೇವರು ಸಾಕ್ಷಾತ್ ಮೇಲಿಂದ ಬಂದು ನಿಮಗೆ ಎತ್ತುವುದಿಲ್ಲ. ಯಾರಾದರೂ, ಇಟ್ ಕ್ಯಾನ್ ಬಿ ಯುವರ್ ಟೀಚರ್, ಇಟ್ ಕ್ಯಾನ್ ಬಿ ಯುವರ್ ಫ್ರೆಂಡ್ಸ್, ಇಟ್ ಕ್ಯಾನ್ ಬಿ ಯುವರ್ ನೇಬರ್, ಇಟ್ ಕ್ಯಾನ್ ಬಿ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಮೆನಿ ಟೈಮ್ಸ್ ವಿ ಫರ್ಗೆಟ್, ಬಟ್ ವಿ ಶುಡ್ ನೆವರ್ ಫರ್ಗೆಟ್. Prakash Naik has really played a very important role in my life. I will be always grateful to him. ಫ್ಯಾಂಟಾಸ್ಟಿಕ್ ಸರ್. ಕೊನೆಯ ಒಂದು ಸೆಷನಿಗೆ ನಾವೀಗ ಬರ್ತಾ ಇದ್ದೇವೆ. ಇಲ್ಲಿ ನಾನೊಂದು 4-5 ಪದಗಳನ್ನು ಹೇಳ್ತೇನೆ, ಅದನ್ನು ನೀವು ವ್ಯಾಖ್ಯಾನಿಸಬೇಕು. ಆಯ್ತು. ಓಕೆನಾ? ಫಸ್ಟ್ ಪದ ನಂಬಿಕೆ. ನಂಬಿಕೆ, ಬಿಲೀವ್ ಸಿಸ್ಟಮ್. ದಟ್ಸ್ ಎಕ್ಸಾಕ್ಟ್ಲಿ ಐ ಟೋಲ್ಡ್ ಯು. ನಾವು ನಾನು ನಿಜವಾಗಿ ದೇವರಲ್ಲಿ ನನಗೆ ಫುಲ್ ನಂಬಿಕೆ ಇದ್ದೆ, ನನ್ನಲ್ಲಿ ನಂಬಿಕೆ ಇದ್ದೆ, ಜನರಲ್ಲಿ ನಂಬಿಕೆ ಇದ್ದೆ. ಅದೇ ಬಿಲೀವ್ ಸಿಸ್ಟಮ್ನಲ್ಲಿ ನಾನು ಪ್ಲ್ಯಾನ್ ಮಾಡೋದು. ನಾನು ಏನೆಲ್ಲ ಇವತ್ತಿನವ್ರಿಗೆ ಪ್ಲ್ಯಾನ್ ಮಾಡೋದೆಲ್ಲ, ಐ ಬಿಲೀವ್ಡ್ ಇನ್ ದೆಮ್, ಐ ವಿಜುವಲೈಸ್ ದೆಮ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಟ್ರೂ. ಇನ್ಕ್ಲೂಡಿಂಗ್ ನಮ್ಮ ಶಾಸ್ತ್ರದಲ್ಲಿ ಇವತ್ತು ಮನೆ ಉಂಟಲ್ಲ, ಇದು ಮನೆ ಆದದ್ದು 2024ನಲ್ಲಿ. ಸಾಧಾರಣ 10 ವರ್ಷದ ಹಿಂದೆ ಅದೊಂದು ಪ್ಲ್ಯಾನ್ ಮಾಡಿ ವಿಜುವಲೈಸ್ ಮಾಡಿದ್ದು ನಾನು. ಪೀಪಲ್ ಮೇ ಲಾಫ್ ಎಟ್ ಮೀ, ಬಟ್ ಎವ್ರಿಥಿಂಗ್ ಹ್ಯಾಸ್ ಕಮ್ ಟ್ರೂ. ಸೊ ನನ್ನ ಮೆಸೇಜ್ ಎಂದಂದರೆ, ನಿಮ್ಮದು ನಂಬಿಕೆ ಇದ್ದರೆ, ಆ ನಂಬಿಕೆಯಲ್ಲಿ ನಿಮಗೆ ಟ್ರಸ್ಟ್ ಇದ್ದರೆ, ಆ್ಯಂಡ್ ಯು ವರ್ಕ್ ಫಾರ್ ಇಟ್, ಎವ್ರಿಥಿಂಗ್ ಕಮ್ಸ್ ಟ್ರೂ. ದಟ್ಸ್ ದ ಪವರ್ ಆಫ್ ಬಿಲೀವ್ ಸಿಸ್ಟಮ್ ಆ್ಯಂಡ್ ದ ಪಾಸಿಟಿವ್ ಥಾಟ್ಸ್. ಓಕೆ, ನೆಕ್ಸ್ಟ್ ಪದ ತಾಳ್ಮೆ. ತಾಳ್ಮೆ, ಪೇಷನ್ಸ್. ದಟ್ಸ್ ಎಕ್ಸಾಕ್ಟ್ಲಿ. ನಾವು ನಮಗೆ ನರ್ವಸ್ ಆಗೋದು, ನಮಗೆ ಬೇಸರ ಆಗುವುದು, ನಮ್ಮದೊಂದು ಕ್ಯಾಲ್ಕುಲೇಷನ್ ಇರ್ತದೆ. ಫಾರ್ ಎಕ್ಸಾಂಪಲ್, ಶಾಸ್ತ್ರದಿಂದ ಮಂಗಳೂರಿಗೆ ಬರುವಾಗ 1.5 ತಾಸಂದ ಮಧ್ಯದಲ್ಲಿ ಏನೂ ಆಗ್ತದೆ, ಒಂದು ಆಕ್ಸಿಡೆಂಟ್ ಆಗ್ತದೆ, ಟ್ರಾಫಿಕ್ ಸಿಗ್ನಲ್ ಫೇಲ್ ಆಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ಆವಾಗ ನಾವು ನಿಮ್ಗೆ ತುಂಬ ನರ್ವಸ್ ಆಗ್ತದೆ, ಇಂಪೇಷನ್ ಬರ್ತದೆ. ತಾಳ್ಮೆ ಇರುವಾಗ, ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಗಾಡ್ ಮೇ ಡಿಲೇ ಬಟ್ ವಿಲ್ ನಾಟ್ ಡಿನೈ. ನಮ್ಮದೊಂದು ಫೋಕಸ್ನಲ್ಲಿ ಕೆಲಸ ಮಾಡಬೇಕು. ಕೆಲವರು ರಿಸಲ್ಟ್ ಬರುವಾಗ 1 ವರ್ಷ ಲೇಟ್ ಆಗ್ಬೋದು, 2 ವರ್ಷ ಲೇಟ್ ಆಗ್ಬೋದು, 3 ವರ್ಷ ಲೇಟ್ ಆಗ್ಬೋದು, ರಿಸಲ್ಟ್ ಪಕ್ಕ ಬರ್ತದೆ. ನಮ್ಮ ಬಿಲೀವ್ ಸಿಸ್ಟಮಲ್ಲಿ ಯು ಕಂಟಿನ್ಯೂ ಟು ವರ್ಕ್. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಈ ಮಂಗಳೂರಿನಲ್ಲಿ ಸೌತ್ ಕೆನರಲ್ಲಿ ಕೋಕೋನಟ್ ಟ್ರೀ ಅಂತ ಹೇಳ್ತಾರೆ ಕನ್ನಡದಲ್ಲಿ. ತೆಂಗಿನ ಮರ ನೆಟ್ಟ ಮೇಲೆ ಅದಕ್ಕೊಂದು 5 ವರ್ಷ 6 ವರ್ಷ ನಾವು ಪೋಷಣೆ ಮಾಡಬೇಕು. ಅದರಲ್ಲಿ ಪೇಷಂಟ್ ಇರಬೇಕು. ದಿನಂಪ್ರತಿ ನಾವು ಅಲ್ಲಿ ಹೋಗಿ ನೋಡಿ ಫಲ ಬರಲಿಲ್ಲ ಅಂತ ಇಂಪೇಷಂಟ್ ಆಗೋದಲ್ಲ. ಅದಕ್ಕೆ 5 ವರ್ಷ 6 ವರ್ಷ ಪೋಷಣೆ ಮಾಡಬೇಕು. ಆನಂತರ ಆ ತೆಂಗಿನ ಮರ ಎಷ್ಟೋ ವರ್ಷ ಅಂದರೆ 100 ವರ್ಷ ಅದು ಫಲ ಕೊಡ್ತಾ ಇರ್ತದೆ. ನಮ್ಮದೊಂದು 5 years 6 years ನಾವು ಪೇಷಂಟ್ ಇರಬೇಕು. ಓಕೆ, ಸರಿ. ಶ್ರೀಮಂತಿಕೆ ಅಂದರೆ ರಿಚ್ನೆಸ್. ಈ ಸಂಸಾರದಲ್ಲಿ ಯಾರು ಶ್ರೀಮಂತ ಬಡವರು ಇಲ್ಲ, ನಾವೆಲ್ಲರೂ ಒಂದೇ. ಕೆಲವರ ಹತ್ರ ಸ್ವಲ್ಪ ಜಾಸ್ತಿ ಇದ್ದೆ, ಕೆಲವರು ಸ್ವಲ್ಪ ಕಡಿಮೆ ಇದ್ದಾರೆ. ಆದರೆ ನಾವು ಈ ಸಂಸಾರದ ಇರುವುದು ಒಂದು ಟೆಂಪರರಿ. ವಿ ಆರ್ ಲೈಕ್ ಪ್ರಯಾಣಿಕರು, ವಿ ಆರ್ ಲೈಕ್ ಪಿಲ್ಗ್ರಿಮೇಜ್, ಕಮಿಂಗ್ ಆ್ಯಂಡ್ ಗೋಯಿಂಗ್. ಟೂರಿಸ್ಟ್. ಕೆಲವರೊಂದು 30 ವರ್ಷ ಇರ್ತಾರೆ, ಕೆಲವೊಂದು 40 ವರ್ಷ, ಕೆಲವೊಂದು 60 ವರ್ಷ. ದೇವರ ದಯಿಂದ ನಮಗೆ ಒಂದು 60 ವರ್ಷ ಕ್ರಾಸ್ ಆಯಿತು. ನಮಗೆ ಏನು ಬಂದದ್ದುಂಟಲ್ಲ, ನಾವು ಬರುವಾಗ ತಂದದ್ದಲ್ಲ, ನನ್ನ ಜನ್ಮದಲ್ಲಿ ಬಂದದ್ದಲ್ಲ. ವಿ ಹ್ಯಾವ್ ಅರ್ನ್ಡ್ ಇಟ್ ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸ್. ಈ ಸಂಸಾರದ ಅದನ್ನು ಬೇರೆಯವರೇ ನಮಗೆ ಒಳ್ಳೆಯ ಕೆಲಸ ನಾವು ಯೂಸ್ ಮಾಡಬೇಕು. ಇಲ್ಲವಾದರೆ ನಮ್ಮ ಶ್ರೀಮಂತಿಗೆ, ನಮ್ಮ ರಿಚಸ್, ನಮ್ಮ ವೆಲ್ತ್ ಹ್ಯಾಸ್ ಗಾಟ್ ನೋ ಮೀನಿಂಗ್. ಎಷ್ಟೋ ಹಣ ಇದ್ದು ನಾಳೆ ಸತ್ತ ಮೇಲೆ ಅದಕ್ಕೇನು ವ್ಯಾಲ್ಯೂ ಇಲ್ಲ. ನಾವು ವೆನ್ ಯು ಆರ್ ಸ್ಟಿಲ್ ಲಿವಿಂಗ್, ಯೂಸ್ ಇಟ್ ಫಾರ್ ದ ವೆಲ್ಫೇರ್ ಆಫ್ ಅದರ್ಸ್, ದೆನ್ ಓನ್ಲಿ ಯುವರ್ ರಿಚ್ನೆಸ್ ಹ್ಯಾಸ್ ಗಾಟ್ ದ ವ್ಯಾಲ್ಯೂ. ಫ್ಯಾಂಟಾಸ್ಟಿಕ್. ಧೈರ್ಯ ಅಂದರೆ ಕರೇಜ್. ಅದು ಇಂಪಾರ್ಟೆಂಟ್. ಯಾಕೆಂದರೆ ನಾವು ಏನು ನಮ್ಮ ಲೈಫ್ನಲ್ಲಿ ಒಂದು ಸಾಧಿಸಬೇಕು, ಒಂದು ದೊಡ್ಡ ಕೆಲಸ ಬೇಕಾದರೆ ಸೆಲ್ಫ್ ಕಾನ್ಫಿಡೆನ್ಸ್, ಧೈರ್ಯ ಇರಬೇಕು. ಅದು ಧೈರ್ಯ ನಮ್ಮಿಂದ ಬರುವುದಲ್ಲ, ನಮ್ಮ ಬ್ಯಾಕ್ಗ್ರೌಂಡಿಂದ ಬರುವುದು. ನಾವು ಚಿಕ್ಕ ಇರುವಾಗ, ಸ್ಪೆಷಲಿ ಫ್ರಮ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಟಿಲ್ ದ ಏಜ್ ಆಫ್ 7, ಇದರಲ್ಲಿ ಪೇರೆಂಟ್ಸ್ನ ದೊಡ್ಡ ರೋಲ್ ಉಂಟು. ಪೇರೆಂಟ್ಸ್ ಮಕ್ಕಳಿಗೆ ಒಂದು ಸ್ಫೂರ್ತಿ ಕೊಟ್ಟರೆ, ಮೋಟಿವೇಟ್ ಮಾಡಿದ್ರೆ, ಫಿಯರ್ ನಾಟ್, ಐ ಆಮ್ ವಿತ್ ಯು. ಸ್ಪೆಷಲಿ ಅವರು ತಪ್ಪು ಮಾಡುವಾಗ ತಿದ್ದಿ, ನೋ ಪ್ರಾಬ್ಲಮ್, ಟ್ರೈ ಅಗೇನ್ ಅಂತ ಅವ್ರಿಗೆ ಮಾಡಿದರೆ, ಆ ಧೈರ್ಯ ನಮ್ಮ ಲೈಫ್ನಲ್ಲಿ ಎಲ್ಲ ಆಲ್ ಟೈಮ್ ಇದು ಬರ್ತದೆ, ಒಂದು ಕೆಲಸಕ್ಕೆ ಬರ್ತದೆ. ದೇವರ ದಯಿಂದ ನನ್ನ ಲೈಫ್ನಲ್ಲಿ ಚಿಕ್ಕವ್ರಿಗೆ ತುಂಬ ಕಷ್ಟ ಇದ್ದು, ಸಿಚುವೇಶನ್ಸ್ ಹ್ಯಾವ್ ಮೇಡ್ ಮೀ ಬೋಲ್ಡ್ ಮ್ಯಾನ್. ನನ್ನ ಲೈಫ್ನಲ್ಲಿ ತುಂಬ ಟ್ರಾಜಿಡಿ, ತುಂಬ ಆಕ್ಸಿಡೆಂಟ್ ಎಲ್ಲ ಆಗಿದೆ.
ನಾನು ಯಾವತ್ತೂ ಧೈರ್ಯ ಬಿಡಲಿಲ್ಲ. ದೇವರಲ್ಲಿ ನಂಬಿಕೆ, ನನ್ನಲ್ಲಿ ನಂಬಿಕೆ ಮತ್ತು ಎಲ್ಲ ದೇವರ ದಯೆಯಿಂದ ಸಾರ್ಥಕ ಆಗಿದ್ದೇವೆ. ಐ ಆಮ್ ಹ್ಯಾಪಿ ಟುಡೇ ಬೈ ದ ಗ್ರೇಸ್ ಆಫ್ ಗಾಡ್. ವೆರಿ ನೈಸ್. ಕೊನೆಯದಾಗಿ ಜರ್ನಲಿಂಗ್. ಜರ್ನಲಿಂಗ್ ಅಂದರೆ ರೈಟಿಂಗ್ ಡೌನ್. ರೈಟಿಂಗ್. ಎಸ್, ಇದು ತುಂಬ ಒಳ್ಳೆಯದು. ಯಾಕೆಂದರೆ ತುಂಬ ಸಲ ನಮ್ಮ ಹತ್ರ ಒಳ್ಳೆ ಒಳ್ಳೆ ಐಡಿಯಾ ಬರ್ತದೆ. ಹೌದು. ಕೆಲವರಿಗೆ ತುಂಬ ಜನಕ್ಕೆ ನಾವು ಸ್ನಾನ ಮಾಡುವಾಗ ಬಾತ್ರೂಮಿನಲ್ಲಿ ಐಡಿಯಾ ಬರ್ತದೆ. ಕೆಲವರಿಗೆ ಟಾಯ್ಲೆಟಲ್ಲಿ ಬರ್ತದೆ. ಅದೇ ಎಲ್ಲ ಫಿಲಾಸಫರ್ ಥಿಂಕಿಂಗ್. ಆ ಒಳ್ಳೆ ಥಾಟ್ ಇದ್ದಾಗ ಆದಷ್ಟು ಬೇಗ ನಾವು ಮರೆಯುವ ಮುಂಚೆ ಒಂದು ಜಾಟ್ ಡೌನ್ ಮಾಡಬೇಕು. ಜಾಟ್ ಡೌನ್ ಅಂದರೆ ಎಲ್ಲಿ ಒಂದು ರಫ್ ಪೇಪರ್ ಏನೂ ಇಲ್ಲ, ಅದಲ್ಲ, ಒಂದು ಪ್ರಾಪರ್ ಒಂದು ಬುಕ್ನಲ್ಲಿ ಇಲ್ಲದ ಕಂಪ್ಯೂಟರಲ್ಲಿ ಜಾಟ್ ಡೌನ್ ಮಾಡಬೇಕು. ಯುವ ಐಡಿಯಾಸ್ ಕ್ಯಾನ್ ಬಿ ಬಿಲ್ಟ್ ಅಪ್. ಕೆಲವೊಂದು ನಿಮಗೆ ಒಂದು ಐಡಿಯಾ ಬಂತು, ಆ ನಂತರ 1-2 ವರ್ಷದಿಂದ ಇನ್ನೊಂದು ಐಡಿಯಾ ಬರ್ತದೆ. ಅದಕ್ಕೆ ಸೀಕ್ವೆನ್ಸ್ ಬಿಲ್ಡಪ್ ಮಾಡಬೇಕು. ಆ ಐಡಿಯಾದಲ್ಲಿ ನಮ್ಮ ಲೈಫ್ ಬಿಲ್ಡ್ ಮಾಡಿದರೆ ನಮ್ಮದು ಸಾರ್ಥಕವಾಗ್ತದೆ. ಯಾಕೆಂದರೆ ದೀಸ್ ಐಡಿಯಾಸ್ ಮೇ ಬಿ ಕಮಿಂಗ್ ಫ್ರಮ್ ಅ ಗಾಡ್, ಫ್ರಮ್ ಡಿವೈನ್ ಪವರ್, ಫ್ರಮ್ ದ ನೇಚರ್, ಸಮಥಿಂಗ್ ಲೈಕ್ ದಟ್. ಇಟ್ ಕ್ಯಾನ್ ಕಮ್ ಟು ಎನಿ ಟೈಮ್. ಅದಕ್ಕೊಂದು ಟೈಮ್ ಅಂತಲ್ಲ. ಕೆಲವರಿಗೆ, ಯಾಕೆಂದರೆ ನನ್ನ ಮೊಮ್ಮನಿಗೆ, ನನ್ನ ಗ್ರ್ಯಾಂಡ್ ಚೈಲ್ಡಿಗೆ ನಿದ್ರೆ ಮಾಡುವಾಗ ಬೆಳಿಗ್ಗೆ ಏಳುವಾಗ ಒಂದು ಐಡಿಯಾ ಬಂತು, ವಿ ಹ್ಯಾವ್ ಟು ಫೀಡ್ ದ ಪೂರ್ ಅಂತ. ಓಕೆ, ನಾವು ಅದರಲ್ಲಿ ಬಿಲ್ಟ್ ಮಾಡಿದ್ದು. ಅದೇ ಪ್ರಕಾರ ಯಾವತ್ತೂ ಸಹ ಒಂದು ಐಡಿಯಾ ಬರ್ಬೋದು, ಅದನ್ನು ಜಾಟ್ ಡೌನ್ ಮಾಡಬೇಕು ಮತ್ತು ಅದರ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಈಗ ಅದು ಬೈ ದ ಗ್ರೇಸ್ ಆಫ್ ಗಾಡ್ ಇಟ್ ವಿಲ್ ಕಮ್ ಟು ಎ ಗುಡ್ ಎಂಡ್. ಫ್ಯಾಂಟಾಸ್ಟಿಕ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. 1 ಗಂಟೆ ಹತ್ತತ್ರ ಆಯಿತು. ಇನ್ನೂ ಎಷ್ಟೋ ಮಾತಾಡ್ಬೋದು, ಇಷ್ಟು ಸಾಕು ಅಂತ ಅನಿಸುತ್ತೆ. ಒಂದೇ ಮಾತಲ್ಲಿ ಮುಗಿಸಿಬಿಡ್ತೇನೆ ಸರ್. ನಿಮ್ಮ ಸೇವೆ ನಿರಂತರವಾಗಿ ನಡೀತಾನೆ ಇರಲಿ ಮತ್ತು ನಡೀತಾನೆ ಇರಲಿ. 100 ವರ್ಷಕ್ಕೆ ಸಾಕು ಸರ್, ಆಮೇಲೆ ನಮ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಅವಿನಾಶ್. ನಾವು ಎಷ್ಟರವರೆಗೆ ಬದುಕಿ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮದೊಂದು ಪ್ರಯತ್ನ ಉಂಟು. ಟಿಲ್ ಮೈ ಲಾಸ್ಟ್ ಬ್ರೆತ್ ವಿಲ್ ಸ್ಟಾರ್ಟ್ ಕೀಪ್ ಡೂಯಿಂಗ್ ದ ಗುಡ್ ಥಿಂಗ್ಸ್ ಫಾರ್ ಆಲ್ ಕಮ್ಯುನಿಟಿ, ಫಾರ್ ದ ಪುವರ್ ಆ್ಯಂಡ್ ದ ನೀಡಿ, ಫಾರ್ ದ ಲೀಸ್ಟ್ ಆ್ಯಂಡ್ ದ ಲಾಸ್ಟ್. ಅದು ಮಾಡೋದ್ರಿಂದ ಅದರೆಲ್ಲ ಕ್ರೆಡಿಟ್, ಗ್ಲೋರಿ ನಮಗೆಲ್ಲ, ನಮ್ಮ ಸೃಷ್ಟಿಕ ದೇವರಿಗೆ. ಅವರು ಕೊಟ್ಟಂದು ನಾವು ಪಾಸ್ ಆನ್ ಮಾಡೋದು. ಯಾಕೆಂದರೆ ನಮ್ಮ ಹತ್ರ ಇಲ್ಲದ್ರೆ ನಮಗೆ ಬೇರೆಯವರಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿತ್ ದಿಸ್ ಐ ಸೇ ಓನ್ಲಿ ಒನ್ ಥಿಂಗ್, ಲೆಟ್ ಅಸ್ ಯೂಸ್ ಅವರ್ ರಿಸೋರ್ಸಸ್, ಎನರ್ಜಿ, ನಾಲೆಜ್, ಆಲ್ ಫಾರ್ ದ ಗುಡ್ ಆಫ್ ದ ಸೊಸೈಟಿ. ನಾವು ಈ ಸಂಸಾರವನ್ನು ಚೇಂಜ್ ಮಾಡೋದು ಬೇಡ. ನಮ್ಮ ಲೈಫ್, ನಮ್ಮ ಪರಿಸರದಲ್ಲಿ ಇದ್ದವರ ಕೆಲವರು ಜನವರ ಡಿಸರ್ವಿಂಗ್, ಪುವರ್ ಅಂದರೆ ನೀಡಿ ಅವರ ನಾವೊಂದು ಲೈಫ್ ಚೇಂಜ್ ಮಾಡಿದರೆ ಸಂಸಾರ ಆಟೋಮೆಟಿಕಲಿ ಚೇಂಜ್ ಆಗ್ತದೆ. there is a saying, little things are little things, responsibility in little thing is a great thing. Thank you so much. ಪುನೊಮ್ಮೆ ನಾವು ಇಷ್ಟೇ ಹೇಳೋದು, ಐ ಹ್ಯಾವ್ ಸ್ಪೋಕನ್ ಇನ್ ಎ ಬ್ರೋಕನ್ ಕನ್ನಡ, ಇಂಗ್ಲೀಷ್, ಕನ್ನಡ, ಕೊಂಕಣಿ ಎಲ್ಲ ಮಿಕ್ಸ್ ಮಾಡಿ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ನಮ್ಮ ಉದ್ದೇಶ ಅಷ್ಟೇ, ಕೇಳಿದ ಪ್ರಶ್ನೆಗೆ ಉತ್ತರ ಆದಷ್ಟು ಸರಳವಾಗಿ ಕೊಡುವುದು ಪ್ರಯತ್ನ ಮಾಡಿದ್ದೇನೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.